ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವು ಇವತ್ತು ನೋಡ್ತಿರೋ ಮೂವಿ ಯಾವ್ದು ಅಂತಂದ್ರೆ ಇದೇ 2024ರಲ್ಲಿ ಮಿಸ್ಟ್ರಿ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿರುವಂತಹ ಮೂವಿ ಕಿಷ್ಕಿಂದೆ ಕಾಂಡಮ್. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಊರಿನಲ್ಲಿ ಎಲೆಕ್ಷನ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದೇ ಸಮಯದಲ್ಲಿ ಈ ಊರಿನಲ್ಲಿ ಯಾರೆಲ್ಲ ಲೈಸೆನ್ಸ್ ಗನ್ನ ಇಟ್ಕೊಂಡಿದ್ದಾರೋ ಅವರು ಅದನ್ನೆಲ್ಲ ಪೊಲೀಸ್ ಸ್ಟೇಷನ್ ಗೆ ಸಬ್ಮಿಟ್ ಮಾಡುವ ಹಾಗೆ ನಮಗೆ ತೋರಿಸ್ತಾರೆ. ಮುಂದಿನ ಸೀನ್ ನಲ್ಲಿ ಈ ಮೂವಿಯ ಹೀರೋ ಅಜಯ್ ಹಾಗೂ ಹೀರೋಯಿನ್ ಆಗಿರುವಂತಹ ಅಪರ್ಣಳನ್ನು ತೋರಿಸ್ತಾರೆ. ಇವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿಕ್ಕೆ ರಿಜಿಸ್ಟರ್ ಆಫೀಸ್ ಗೆ ಬಂದಿರ್ತಾರೆ. ಅದೇ ಸಮಯದಲ್ಲಿ ಇವನ ಫ್ರೆಂಡ್ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿದೆ ಅಂತ ಅಜಯನ್ಗೆ ಹೇಳ್ತಾರೆ. ಅದರಲ್ಲಿ ಪೊಲೀಸ್ ಆಫೀಸರ್ ಹೇಳ್ತಾರೆ, ಅಪ್ಪು ಪಿಲ್ಲ ಅನ್ನೋದು ನಿಮ್ಮ ತಂದೆ ಅಲ್ವಾ ಅಂತ. ಅದಕ್ಕೆ ಇವನು ಕೂಡ ಹೌದು ಸರ್, ಏನಾಯ್ತು ಅಂತ ಕೇಳಿದಾಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ಇವಾಗ ಎಲೆಕ್ಷನ್ ನಡೀತಿರುವ ಕಾರಣ ಯಾರೆಲ್ಲ ಲೈಸೆನ್ಸ್ ಗನ್ನ ಇಟ್ಕೊಂಡಿದ್ದಾರೋ ಅವರ ಗನ್ ಗಳನ್ನೆಲ್ಲ ಪೊಲೀಸ್ ಸ್ಟೇಷನ್ ಗೆ ಸಬ್ಮಿಟ್ ಮಾಡ್ಬೇಕು ಅಂತ ನಿಮಗೆ ಆಲ್ರೆಡಿ ನೋಟಿಸ್ ಬಂದಿದೆ ಅಲ್ವಾ. ಇದುವರೆಗೆ ಗನ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಯಾರು ಕೂಡ ಬಂದಿಲ್ಲ. ಮನೆಗೆ ಕಾಲ್ ಮಾಡಿದ್ರೆ ಕೂಡ ಯಾರು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಯಾಕೆ, ಏನಾಯ್ತು ಅಂತ ಕೇಳಿದಾಗ ಇವನು ಹೇಳ್ತಾನೆ, ಸರ್ ನಮಗೆ ಆತರ ಯಾವ್ದು ಕೂಡ ನೋಟಿಸ್ ಯಾವ್ದು ಬಂದಿಲ್ಲ. ಆಮೇಲೆ ತಂದೆ ಜಾಸ್ತಿಯಾಗಿ ಮೊಬೈಲ್ ಅನ್ನ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್ ಕೂಡ ನಾವು ನೋಟಿಸ್ ಅನ್ನ ಕಳಿಸಿದೀವಿ, ಅದು ನಮಗೆ ಮ್ಯಾಂಡೇಟರಿ ಆಗಿದೆ. ನಮಗೆ ಮಧ್ಯಾಹ್ನದ ಒಳಗೆ ನಿಮ್ಮಲ್ಲಿರುವ ಗನ್ ಅನ್ನ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಆವಾಗ ಇವನು ಹೇಳ್ತಾನೆ, ಸರ್ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ, ಮಧ್ಯಾಹ್ನದವರೆಗೆ ಆಗಲ್ಲ, ಸಂಜೆ ಬಂದು ಸಬ್ಮಿಟ್ ಮಾಡ್ಲಾ ಅಂತ. ಆವಾಗ ಅವ್ರು ಹೇಳ್ತಾರೆ, ನಿಮ್ಮ ಮನೆ ಅಡ್ರೆಸ್ ಅನ್ನ ಕೊಡಿ, ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂದೆ ಹತ್ರನೇ ಗನ್ ಅನ್ನ ಕಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಹಾಗೆ ಅವನು ಅಡ್ರೆಸ್ ಅನ್ನ ಕೂಡ ಕೊಡ್ತಾನೆ. ಅದೇ ಸಮಯದಲ್ಲಿ ಇವನ ಜೊತೆ ಇರುವ ಶಿವದಾಸನ ವ್ಯಕ್ತಿ ಕೇಳ್ತಾನೆ, ಯಾಕೆ ಏನಾಯ್ತು, ಪೊಲೀಸ್ ಸ್ಟೇಷನ್ ಇಂದ ಗನ್ ಅನ್ನ ಕೇಳಿದ್ರ ಅಂತ. ಅದಕ್ಕೆ ಇವನು ಕೂಡ ಹೌದು ಅಂತ ಹೇಳ್ತಾನೆ. ಆವಾಗ ಶಿವದಾಸ್ ಹೇಳ್ತಾನೆ, ಅದಕ್ಕೆಲ್ಲ ನೀನೇಕೆ ಟೆನ್ಷನ್ ಮಾಡ್ಕೋತೀಯ, ಅವರಿಗೆ ಆವಾಗಲೇ ಗನ್ ಸಿಕ್ಕಿರ್ಬೋದು ಅಂತ ಹೇಳ್ತಾರೆ. ಆಮೇಲೆ ಇವನು ಕೂಡ ತನ್ನ ತಂದೆಗೆ ಕಾಲ್ ಮಾಡಿ ಕೇಳ್ತಾನೆ, ಅಪ್ಪ ಗನ್ ಸಿಕ್ಕಿದ್ಯಾ, ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡಿದ್ದಾರೆ, ಮಧ್ಯಾಹ್ನದೊಳಗೆ ಗನ್ ಅನ್ನ ಸಬ್ಮಿಟ್ ಮಾಡ್ಬೇಕು ಅಂತ. ಆವಾಗ ಅಪ್ಪು ಪಿಳ್ಳೈ ಹೇಳ್ತಾರೆ, ನಾನು ಬೆಳಗ್ಗೆಯಿಂದ ಆ ಗನ್ ಅನ್ನೇ ಹುಡುಕ್ತಾ ಇದ್ದೀನಿ, ಆದ್ರೆ ಅದು ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗನ್ ಸಿಕ್ಕದ್ಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ ಅಂತ ಸಿಟಿನಿಂದ ಕಾಲ್ ಅನ್ನ ಕಟ್ ಮಾಡ್ತಾರೆ. ಅಪ್ಪು ಪಿಳ್ಳೈ ಮೊದಲು ಮಿಲಿಟರಿಲಿ ಕೆಲಸ ಮಾಡ್ತಿದ್ರು, ಆ ಕಾರಣಕ್ಕಾಗಿ ಇವ್ರ ಕೈಯಲ್ಲಿ ಲೈಸೆನ್ಸ್ ಗನ್ ಇದೆ. ಇಲ್ಲಿ ಶಿವದಾಸ್ ಅಜಯ್ಗೆ ಹೇಳ್ತಿರ್ತಾನೆ, ಗನ್ ಮಿಸ್ ಆಗಿದೆ ಅಂತ ನಾ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದು ಒಳ್ಳೆಯದು, ಇಲ್ಲಾಂದ್ರೆ ಆ ಗನ್ ಅನ್ನ ಯಾರು ಕದ್ದಿ ಯಾರನ್ನು ಸಾಯಿಸಿದ್ರೆ ನಮಗೆ ದೊಡ್ಡ ತೊಂದರೆ ಆಗ್ಬಹುದು ಅಂತ ಹೇಳ್ತಾರೆ. ಆವಾಗ ಅಜಯ್ ಹೇಳ್ತಾನೆ, ನಾನಿದನ್ನ ಆಲ್ರೆಡಿ ತಂದೆಗೆ ಹೇಳಿದ್ದೆ, ಆದ್ರೆ ಅವರು ಕೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಇವರು ತಮ್ಮ ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯೆ ಪೊಲೀಸ್ ಜೀಪ್ ನಿಂತಿರೋದು ನೋಡ್ತಾನೆ. ಹಾಗೆ ಅವನು ಮನೆಗೆ ಹೋಗಿ ನೋಡಿದಾಗ ಪೊಲೀಸರಿಗೆ ಗೊತ್ತಾಗಿರುತ್ತೆ ಇವರ ಗನ್ ಮಿಸ್ ಆಗಿದೆ ಅಂತ. ಇಲ್ಲಿ ಪೊಲೀಸ್ ಆಫೀಸರ್ ಅಪ್ಪು ಪಿಳ್ಳಿಗೆ ಹೇಳ್ತಿರ್ತಾರೆ, ನೀವೊಬ್ಬ ಆರ್ಮಿ ಆಫೀಸರ್ ಆಗಿ ಯಾಕೆ ಈ ತರ ಕೇರ್ಲೆಸ್ ಆಗಿ ಇರ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಅಜಯ್ ಕೂಡ ಎಂಟ್ರಿ ಆಗ್ತಾನೆ. ಆವಾಗ ಅಜಯ್ಗೆ ಈ ಪೊಲೀಸ್ ಆಫೀಸರ್ ಹೇಳ್ತಾನೆ, ನಿಮ್ಮ ಗನ್ ಅನ್ನ ಪೊಲೀಸ್ ಸ್ಟೇಷನ್ ಗೆ ಸಬ್ಮಿಟ್ ಮಾಡ್ಲಿಕ್ಕೆ ನಿಮಗೆ ಯಾವತ್ತು ನೋಟಿಸ್ ಅನ್ನ ಕಳಿಸಿದೀವಿ, ಆವಾಗ ಆ ನೋಟಿಸ್ ಅನ್ನ ಇಗ್ನೋರ್ ಮಾಡಿ ಇವಾಗ ಲಾಸ್ಟ್ ಮಿನಿಟ್ ಅಲ್ಲಿ ಗನ್ ಮಿಸ್ ಆಗಿದೆ ಅಂತ ಹೇಳ್ತಿದ್ದೀರಾ. ಆಯ್ತು ಹೋಗ್ಲಿ, ಗನ್ ಮಿಸ್ ಆಗಿದೆ ದಿನಾನೇ ನಿಮಗೆ ಪೊಲೀಸ್ ಸ್ಟೇಷನ್ ಗೆ ಬಂದು ಗನ್ ಕಾಣೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡಬಹುದಿತ್ತಲ್ವಾ. ಇವಾಗ ಆ ಗನ್ ಇಟ್ಕೊಂಡು ಬೇರೆ ಯಾರಾದ್ರೂ ಮಿಸ್ಯೂಸ್ ಮಾಡಿದ್ರೆ ಏನ್ ಮಾಡೋದು ಅಂತ ಹೇಳ್ತಾರೆ. ಆವಾಗ ಅಪ್ಪು ಪಿಳ್ಳೈ ಸಿಟ್ಟಿನಿಂದ ಈ ಪೊಲೀಸ್ಗೆ ಹೇಳ್ತಾನೆ, ನಾನು ಯಾವ್ದರ ಬಗ್ಗೆನೂ ಜಾಸ್ತಿಯಾಗಿ ಥಿಂಕ್ ಮಾಡ್ಲಿಕ್ಕೆ ಹೋಗುದಿಲ್ಲ, ನಿಮಗೆ ಬೇಕಾಗಿರೋ ಕಂಪ್ಲೇಂಟ್ ಅನ್ನ ಬೇಕಾದ್ರೆ ನಾನು ಬರೆದು ಕೊಡ್ತೀನಿ ಅಂತ ಹೇಳಿ ಇಲ್ಲಿಂದ ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿ ಪೊಲೀಸ್ ಅಜಯ್ಗೆ ಹೇಳ್ತಾರೆ, ಅವರಿಗೆ ಇದರ ಬಗ್ಗೆ ಸೀರಿಯಸ್ನೆಸ್ ಗೊತ್ತಿಲ್ಲ, ಮೊದಲು ನೀವೊಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿ, ಆಮೇಲೆ ಮನೆಯಲ್ಲಿ ಫುಲ್ ಆಗಿ ಗನ್ ಸಿಗುತ್ತಾ ಅಂತ ಹುಡುಕಾಡಿ ಅಂತ ಹೇಳಿ ಪೊಲೀಸ್ನವರು ಇಲ್ಲಿಂದ ಹೊರಟು ಹೋಗ್ತಾರೆ. ಅವತ್ತಿನ ದಿನಾನೇ ಅಜಯ್ ಮತ್ತು ಅಪರ್ಣ ಅಜಯ್ನ ಅಣ್ಣನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಕೂಡ ಮಾತಾಡ್ತಾರೆ. ಹಾಗೆ ಅವರು ಕಾಲ್ ಮುಗಿಸ್ಕೊಂಡು ಮನೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಪ್ಪು ಪಿಳ್ಳೈ ಅಜಯನ್ಗೆ ಹೇಳ್ತಾರೆ, ನಾಳೆ ಬೆಳಗ್ಗೆ ಮಣಿ ಮತ್ತು ಅವನ ಜೊತೆ 5 ಹುಡುಗರನ್ನ ಕರ್ಕೊಂಡ್ ಬರ್ಲಿಕ್ಕೆ ಹೇಳು, ನಾಳೆ ಫುಲ್ ಹುಡುಕಾಡೋಣ ಅಂತ. ಅದಕ್ಕೆ ಅಜಯ್ ಕೂಡ ಓಕೆ ಅಂತ ಹೇಳ್ತಾನೆ. ಮುಂದಿನ ದಿನ ಬೆಳಗ್ಗೆ ಅಪರ್ಣ ಸೇಫಿಯನ್ನು ತೆಗಿಬೇಕಾದ್ರೆ ಒಂದು ಮರದ ಮೇಲೆ ಟೇಪ್ ರೆಕಾರ್ಡ್ ಇರೋದನ್ನ ಗಮನಿಸ್ತಾಳೆ. ಆವಾಗ ಇಲ್ಲಿಗೆ ಅಜಯ್ ಬಂದು ಹೇಳ್ತಾನೆ, ಇದು ರಿಸರ್ವ್ಡ್ ಫಾರೆಸ್ಟ್ ಆಗಿರೋ ಕಾರಣ ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಆಗಿರುತ್ತೆ. ಒಂದು ದಿನ ಮನೆಯಲ್ಲಿ ಟೇಪ್ ರೆಕಾರ್ಡರ್ ಕಾಣೆಯಾಗಿತ್ತು, ನಾವು ಕೂಡ ಮನೆಯ ಫುಲ್ ಆಗಿ ಹುಡುಕಾಡ್ತೀವಿ, ಆದ್ರೆ ನಮಗೆ ಅದು ಸಿಗ್ಲಿಲ್ಲ. 1 ತಿಂಗಳು ಬಿಟ್ಟು ನಮಗೆ ಮರದ ಮೇಲೆ ಟೇಪ್ ರೆಕಾರ್ಡರ್ ಕಾಣಿಸ್ತು, ಅದನ್ನ ನೋಡಿ ಅಪ್ಪ ಹೇಳಿದ್ರು ಅದ ಇರ್ಲಿ ಅದನ್ನ ತೆಗೆದು ಬೇಡ ಅಂತ. ಅದೇ ತರ ಇಲ್ಲಿ ತುಂಬಾ ವಿಷಯಗಳನ್ನ ನೋಡಬಹುದು, ಡಾಲ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳ ಆಟಿಕೆ ಸಾಮಾನ್ ಆಗಿರ್ಬೋದು, ಆತರ ತುಂಬಾ ಐಟಮ್ಗಳು ಈ ಮರದ ಮೇಲೆ ಇದೆ ಅಂತ ಹೇಳ್ತಾರೆ. ಆವಾಗ ಅಪರ್ಣ ಹೇಳ್ತಾಳೆ, ಹಾಗಾದ್ರೆ ನಿಮ್ಮ ತಂದೆಯ ಗನ್ನನ್ನು ಕೂಡ ಈ ಕೋತಿ ತಗೊಂಡು ಹೋಗಿರ್ಬೋದಲ್ವಾ ಅಂತ. ಆವಾಗ ಅಜಯ್ ಹೇಳ್ತಾನೆ, ಆ ಕಾರಣಕ್ಕಾಗಿ ನಿನ್ನೆ ತಂದೆ ಮಣಿಯನ್ ಮತ್ತು ಅವ್ರ ಹುಡುಗರನ್ನ ಬರ್ಲಿಕ್ಕೆ ಹೇಳಿತು ಅಂತ. ಹಾಗೆ ಮಣಿ ಮತ್ತು ಅವರ ಟೀಮ್ ನವರು ಬಂದು
ಎಲ್ಲ ಮರದ ಮೇಲೆ ಹತ್ತಿ ಕೂಡ ಆ ಗನ್ ಇದೆ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಇವರಿಗೆ ಎಲ್ಲಿಯೂ ಕೂಡ ಗನ್ ಸಿಕ್ಕಿರೋದಿಲ್ಲ. ಈ ವಿಷಯವನ್ನ ಅಜಯನ್ಗೆ ಹೇಳಿ ಅವರು ಇಲ್ಲಿಂದ ಹೊರಟು ಹೋಗ್ತಾರೆ. ಮುಂದಿನ ಸೀನ್ ನಲ್ಲಿ ಅಪ್ಪು ಪಿಳ್ಳೈ ಬಗ್ಗೆ ನಮಗೆ ಒಂದಿಷ್ಟು ವಿಷಯಗಳು ಗೊತ್ತಾಗುತ್ತೆ. ಅದೇನಂತಂದ್ರೆ ಇವರ ರೂಮ್ ಗೆ ಯಾರನ್ನು ಕೂಡ ಅಲೌ ಮಾಡ್ತಾ ಇರುವುದಿಲ್ಲ. ಹಾಗೆ ಇವರು ಈ ರೂಮ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಅವರ ರೂಮ್ ಅನ್ನ ಲಾಕ್ ಮಾಡಿ ಹೋಗ್ತಿರ್ತಾರೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಇವರು ಮನೆಯಿಂದ ಹೊರಡ್ತಿರ್ಬೇಕಾದ್ರೆ ಇವರ ರೂಮಿನ ಲಾಕ್ ಸರಿ ಇರೋದಿಲ್ಲ. ಅದನ್ನು ಹಾಗೆ ಬಿಟ್ಟು ಇವರು ಇವರ ಕಾರನ್ನು ತಗೊಂಡು ಎಲ್ಲಿಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಹಾಗೆ ಹೋಗಿ ರಿಸರ್ವ್ಡ್ ಫಾರೆಸ್ಟ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿರುವ ಹಾಗೂ ಇವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುವಂತಹ ಸುಮದತನನ್ನು ಹೋಗಿ ಮೀಟ್ ಮಾಡುವ ಹಾಗೆ ನಮಗೆ ತೋರಿಸ್ತಾರೆ. ಮುಂದಿನ ಸೀನ್ ನಲ್ಲಿ ಅಜಯ್ ಒಂದು ವಿಡಿಯೋ ಕಾಲ್ ನಲ್ಲಿ ಮೀಡಿಯಾ ಟೀಮ್ ಜೊತೆ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಏನಂತಂದ್ರೆ ಚಚ್ಚು ಅನ್ನೋ ವ್ಯಕ್ತಿಯನ್ನ ಹುಡುಕಾಡ್ಲಿಕ್ಕೆ ಇವರು ಸ್ವಲ್ಪ ಡೀಟೇಲ್ಸ್ ಗಳನ್ನೆಲ್ಲ ಕಳಿಸ್ಕೊಡ್ತಿರ್ತಾರೆ. ಚಚ್ಚು ಯಾರು ಅಂತಂದ್ರೆ ಅಜಯನ ಚಿಕ್ಕ ಮಗನಾಗಿರ್ತಾನೆ. ಹಾಗೆ ಇಲ್ಲಿ ಅಪರ್ಣ ಕೆಲವು ಫೋಟೋಸ್ ಗಳನ್ನ ನೋಡ್ತಿರ್ತಾರೆ. ಇಲ್ಲಿರೋ ಫ್ಯಾಮಿಲಿ ಫೋಟೋಸ್ ಗಳನ್ನ ನೋಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅಜಯ್ಗೆ ಇದಕ್ಕಿಂತ ಮುಂಚೆ ಮದುವೆ ಆಗಿರುತ್ತೆ. ಆದ್ರೆ ಅವನ ವೈಫ್ 2 ವರ್ಷದ ಹಿಂದೆ ಕ್ಯಾನ್ಸರ್ ಇಂದ ತೀರಿ ಹೋಗಿರ್ತಾರೆ. ಹಾಗೆ 3 ವರ್ಷದ ಹಿಂದೆ ಅವನ ಮಗ ಕೂಡ ಕಾಣೆಯಾಗಿರ್ತಾನೆ. ಈ ವಿಷಯವನ್ನ ಮೀಡಿಯಾ ಟೀಮ್ ಅಲ್ಲಿ ಅವನು ಹೇಳ್ತಿರ್ತಾನೆ. ಹಾಗೆ ಇವಾಗ ಅಪರ್ಣ ಜೊತೆ 2ನೇ ಮದುವೆ ಕೂಡ ಆಗಿದ್ದಾನೆ. ಹಾಗೆ ಈ ಡೀಟೇಲ್ಸ್ ನ ಮೀಡಿಯಾ ಟೀಮ್ ಗೆ ಹೇಳ್ಬೇಕಾದ್ರೆ ಅವ್ರು ಕೂಡ ಹೇಳ್ತಾರೆ ನಮಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಿಮಗೆ ಹೇಳ್ತೀವಿ ಅಂತ. ಹಾಗೆ ಮುಂದಿನ ಸೀನ್ ನಲ್ಲಿ ಅಜಯ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರೋದನ್ನ ತೋರಿಸ್ತಾರೆ. ಇವನು ಕೂಡ ಒಬ್ಬ ಫಾರೆಸ್ಟ್ ಆಫೀಸರ್ ಕೂಡ ಆಗಿರ್ತಾನೆ. ಹಾಗೆ ಇಲ್ಲಿ ಅವನ ಫ್ರೆಂಡ್ ನ ಮೂಲಕ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಫಾರೆಸ್ಟ್ ನಲ್ಲಿ ಯಾರು ಗನ್ ಫೈರ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಅದನ್ನ ನೋಡ್ಲಿಕ್ಕೆ ಅಜಯ್ ಕೂಡ ಹೋಗ್ತಾನೆ. ಹಾಗೆ ಇವರು ಅಲ್ಲಿ ಹೋಗಿ ನೋಡಿದಾಗ ಒಂದು ಬ್ಯಾನರ್ ಗೆ ಗನ್ನಿಂದ ಶೂಟ್ ಮಾಡಿರ್ತಾರ ಗುರುತುಗಳು ಕೂಡ ಇರುತ್ತೆ. ಇದನ್ನ ಚೆಕ್ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿರೋ ಆಫೀಸರ್ ಗಳು ಹೇಳ್ತಿರ್ತಾರೆ ಇದು ಒಂದು ಸಿಂಗಲ್ ರಿವಾಲ್ವರ್ ಇಂದ ಶೂಟ್ ಮಾಡಿರೋ ತರ ಇದೆ. ಆದ್ರೆ ನಮಗೆ ಯಾವ ತರದ್ದು ಬುಲೆಟ್ ಕೂಡ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಈ ವಿಷಯವನ್ನ ಕೇಳಿದ ಅಜಯ್ ಕೂಡ ಯಾವ್ದೊಂದು ವಿಷಯವನ್ನ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತಂದ್ರೆ ಕಾಣೆಯಾಗಿರುವ ಇವರ ಪಿಸ್ತೂಲ್ ನಿಂದ ಶೂಟ್ ಮಾಡಿರ್ಬೋದಾ ಅಂತ. ಮುಂದಿನ ಸೀನ್ ನಲ್ಲಿ ಅಪರ್ಣ ಅಜಯ್ಗೆ ಹೇಳ್ತಾಳೆ ಟೈಮು ತುಂಬಾ ಹೊತ್ತಾಯ್ತು, ಯಾಕೆ ಅಪ್ಪ ಇನ್ನು ಮನೆಗೆ ಬಂದಿಲ್ಲ, ಅವ್ರಿಗೆ ಏನಾದ್ರು ವಸ್ತು ಬೇಕಿದ್ರೆ ನಮಗೆ ಹೇಳಿದ್ರೆ ನಾವು ತಗೊಂಡ್ಬರ್ಬೋದಲ್ವಾ ಅಂತ. ಆವಾಗ ಅಜಯ್ ಹೇಳ್ತಾನೆ ಅವರಿಗೆ ಬೇಕಾಗಿರೋ ಕೆಲಸಗಳನ್ನ ಅವರೇ ಮಾಡ್ಬೇಕು, ನಾವು ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ಅಪ್ಪು ಪಿಳ್ಳೈ ತನ್ನ ಕಾರ್ ನಲ್ಲಿ ಮನೆಗೆ ವಾಪಸ್ ಬರ್ತಿರ್ಬೇಕಾದ್ರೆ ಕಾರು ಮಧ್ಯದಲ್ಲಿ ಕೆಟ್ಟು ನಿಲ್ಲುತ್ತೆ. ಈ ವಿಷಯವನ್ನ ತನ್ನ ಮಗನಾದ ಅಜಯ್ಗೆ ಕಾಲ್ ಮಾಡಿ ಹೇಳ್ತಾರೆ. ಹಾಗೆ ಅಜಯ್ ಕೂಡ ನಾನು ಇವಾಗ ಬರ್ತೀನಿ ಅಂತ ಹೇಳಿ ಹೊರಡ್ತಿರ್ಬೇಕಾದ್ರೆ ಅಪರ್ಣ ಕೂಡ ನಾನು ಜೊತೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಹಾಗೆ ಇವರಿಬ್ರು ಅಪ್ಪು ಪಿಳ್ಳೈನ ಕಾರು ಎಲ್ಲಿ ಬಾಕಿಯಾಗಿದೆ ಅಂತ ತಿಳ್ಕೊಂಡು ಆ ಜಾಗಕ್ಕೆ ಇವ್ರು ಹೊರಡ್ತಾರೆ. ಹಾಗೆ ಅಲ್ಲಿ ಹೋಗಿ ಇವ್ರು ಕಾರಿಂದ ಹಿಡಿದು ಹೊರಗಡೆ ಬರ್ಬೇಕಾದ್ರೆ ಅಪ್ಪು ಪಿಳ್ಳೈ ಕೇಳ್ತಾರೆ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಇಷ್ಟೊತ್ತು ಬೇಕಾ ಅಂತ. ಆದ್ರೆ ಇವರು ಬೇಗನೆ ಬಂದಿರ್ತಾರೆ. ಅವರ ಈ ಮಾತನ್ನ ಕೇಳಿ ಅಪರ್ಣಾಗಿ ಯಾಕೆ ಇವರು ಯಾವಾಗ ನೋಡಿದ್ರು ಸಿಟ್ಟಿಗೆ ಹೇಳ್ತಿರ್ತಾರೆ ಅಂತ ಅನ್ಕೋತಾಳೆ. ಹಾಗೆ ಅಜಯ್ ಹೋಗಿ ಅವರ ಕಾರನ್ನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಕಾರ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಜಯ್ ಅವನ ತಂದೆಗೆ ಹೇಳ್ತಾನೆ ಇಂಜಿನ್ ಓವರ್ ಕೂಲ್ ಆಗಿರ್ಬೋದು, ಅದಕ್ಕೆ ಈ ತರ ಆಗಿರ್ಬೋದು ಅಂತ. ಹಾಗೆ ಅಲ್ಲಿಂದ ಅಪ್ಪು ಪಿಳ್ಳೈನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಇವಳು ಕೂಡ ಇನ್ನೊಂದು ಕಾರ್ ತಗೊಂಡು ಮನೆಗೆ ಬರ್ತಾಳೆ. ಅವತ್ತಿನ ದಿನ ರಾತ್ರಿಯೇ ಅಪ್ಪು ಪಿಳ್ಳೈ ಕೆಲವು ಫೈಲ್ಸ್ ಗಳನ್ನ ಸುಟ್ಟು ಹಾಕ್ತಿರ್ತಾರೆ. ಇದನ್ನ ಅಪರ್ಣ ಕೂಡ ಗಮನಿಸ್ತಾಳೆ. ಆದ್ರೆ ಅಲ್ಲಿ ಅಪ್ಪು ಪಿಳ್ಳೈ ಇರೋದು ಇವಳಿಗೆ ಕಾಣಿಸ್ತಾ ಇರೋದಿಲ್ಲ. ಹಾಗೆ ಇವಳು ಈ ವಿಷಯವನ್ನ ಅಜಯ್ಗೆ ಹೇಳಿ ಇವರಿಬ್ರು ಚೆಕ್ ಮಾಡ್ಲಿಕ್ಕೆ ಹೊರಗಡೆ ಬರ್ತಾರೆ. ಅದೇ ಸಮಯದಲ್ಲಿ ಜೋರಾಗಿ ಮಳೆ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ ಕಾರಣ ಇವನು ಹೇಳ್ತಾನೆ ನಾವು ನಾಳೆ ಬೆಳಗ್ಗೆ ಚೆಕ್ ಮಾಡೋಣ ಅಂತ. ಮುಂದಿನ ದಿನ ಬೆಳಗ್ಗೆ ಇವರಿಬ್ರು ಹೋಗಿ ಆ ಜಾಗದಲ್ಲಿ ಚೆಕ್ ಮಾಡ್ತಾರೆ. ಆ ಜಾಗದಲ್ಲಿ ಕೆಲವು ಪೇಪರ್ಸ್ ಗಳನ್ನೆಲ್ಲ ಹೊತ್ತಿಸಿ ಹಾಕಿರೋ ಹಾಗೆ ಇವರಿಗೆ ಅನ್ಸುತ್ತೆ. ಆಮೇಲೆ ಇಲ್ಲಿಗೆ ಪೊಲೀಸ್ ಆಫೀಸರ್ ಆಗಿರುವಂತಹ ಅಜಯ್ನ ಫ್ರೆಂಡ್ ಆಗಿರುವಂತಹ ಶಿವದಾಸನನ್ನ ಕರೆದು ಚೆಕ್ ಮಾಡಿಸ್ತಾರೆ. ಇಲ್ಲಿ ಶಿವದಾಸ್ ಅವರಿಗೆ ಕೇಳ್ತಾನೆ ಇದಕ್ಕಿಂತ ಮುಂಚೆ ಈ ಜಾಗಕ್ಕೆ ಬೇರೆ ಯಾರಾದ್ರೂ ಬಂದಿದಾರ ಅಂತ. ಅದಕ್ಕೆ ಇವನ್ ಕೂಡ ನಾವ್ ಯಾರು ಈ ಕಡೆ ಬರೋದೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಶಿವದಾಸ್ ಇದಕ್ಕಿಂತ ಮುಂಚೆ ಈ ಜಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿರೋದು ನೋಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಇವರು ಇಲ್ಲ ಅಂತ ಹೇಳ್ತಾರೆ. ಆವಾಗ ಇವನು ಯಾಕೆ ಅಂತಂದ್ರೆ ಈ ಜಾಗದಲ್ಲಿ ತುಂಬಾ ಸಲಿ ಪೇಪರ್ಸ್ ಗಳನ್ನ ಹೊತ್ತಿಸಿರೋ ಹಾಗೆ ನನಗೆ ಕಾಣಿಸುತ್ತೆ ಅಂತ ಹೇಳಿ ಈ ಜಾಗ ಯಾರ ಹೆಸರಲ್ಲಿದೆ ಅಂತ ಕೇಳ್ತಾರೆ. ಆವಾಗ ಇವರು ಕೂಡ ನಮ್ಮ ಹೆಸರಲ್ಲೇ ಇದೆ ಅಂತ ಹೇಳ್ತಾನೆ. ಆವಾಗ ಇಲ್ಲಿ ಅಪ್ಪು ಪಿಳ್ಳೈ ಹೇಳ್ತಾರೆ ಇಲ್ಲಿಂದ ಸ್ವಲ್ಪ ದೂರ ಬಿಟ್ಟು ಎಲ್ಲ ನಮ್ಮ ಜಾಗ ಆಗಿತ್ತು, ಇವಾಗ ಅದನ್ನ ಸೇಲ್ ಮಾಡಿದೀವಿ ಅಂತ. ಮುಂದಿನ ದಿನ ಶಿವದಾಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಇವರ ಸ್ಟೇಷನ್ ಗೆ ಕರ್ನಾಟಕದಲ್ಲಿರುವ ಬೆಳಗಾಂನಿಂದ ಒಂದು ಮೇಲ್ ಬರುತ್ತೆ. ಆ ಮೇಲ್ ಅನ್ನ ನೋಡಿ ಶಿವದಾಸ್ ಸೀದಾ ಅಜಯ್ನ ಮೀಟ್ ಆಗ್ಲಿಕ್ಕೆ ಬರ್ತಾನೆ. ಇನ್ನೊಂದು ಕಡೆ ಅಪರ್ಣ ಮತ್ತು ಅಜಯ್ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಬೈಕ್ ನಲ್ಲಿ ಶಿವದಾಸ್ ಬರ್ತಾನೆ. ಬಂದು ಅಜಯ್ ಕೇಳ್ತಾನೆ ನಿನ್ನ ಮೊಬೈಲ್ ಏನಾಗಿದೆ, ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಅಂತ. ಅದಕ್ಕೆ ಅವನು ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಶಿವದಾಸ್ ಅಜಯ್ಗೆ ಹೇಳ್ತಾನೆ ನಮಗೆ ಚಾಚುನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ, ಅದು ಕರ್ನಾಟಕದಲ್ಲಿರುವ ಬೆಳಗಾಂನಿಂದ ನಾವು ಇವಾಗ್ಲೇ ಹೊರಡ್ಬೇಕು ಅಂತ. ಹಾಗೆ ಇವರು ಇಲ್ಲಿಂದ ಕರ್ನಾಟಕದಲ್ಲಿರೋ ಬೆಳಗಾಂಗೆ ಟ್ರೈನ್ ನಲ್ಲಿ ಹೋಗ್ತಾರೆ.
ಹಾಗೆ ಇವ್ರ ಜೊತೆ ಪ್ರಶೋಭ್ ಅನ್ನೋ ವ್ಯಕ್ತಿ ಕೂಡ ಜಾಯ್ನ್ ಆಗ್ತಾನೆ. ಈ ಪ್ರಶೋಭ್ ಯಾರು ಅಂತಂದ್ರೆ ಅಜಯನ ಮೊದಲನೇ ಹೆಂಡತಿಯ ತಮ್ಮ ಆಗಿರ್ತಾನೆ. ಹಾಗೆ ಇಲ್ಲಿ ಟ್ರೈನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಜಯ್ ಅಪರ್ಣಾಗೆ ಚಾಚುನ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅವನು ಚೆನ್ನಾಗಿ ಗೇಮ್ ಆಡ್ತಾ ಇದ್ದ, ಚೆನ್ನಾಗಿ ಮಾತಾಡ್ತಾ ಇದ್ದ ಅಂತ ಅಪರ್ಣಾಗೆ ಅಜಯನ್ ಹೇಳ್ತಿರ್ತಾನೆ. ಈ ಕಡೆ ಮನೆಯಲ್ಲಿ ಅಪ್ಪು ಪಿಲೆಯನ್ನ ತೋರಿಸ್ತಾರೆ. ಚಾಚು ಕಾಣೆಯಾದ ಸಮಯದಲ್ಲಿ ಅವ್ನು ಮಿಸ್ ಆಗಿದ್ದಾನೆ ಅಂತ ಪೇಪರ್ ನಲ್ಲಿ ಕೊಟ್ಟಿರುವ ಪೋಸ್ಟರ್ ಗಳನ್ನ ಕಟ್ ಮಾಡಿ ಒಂದು ಫೈಲ್ ತರ ರೆಡಿ ಮಾಡ್ತಿರ್ತಾರೆ. ಈ ಕಡೆ ಇವ್ರು ಬಂದು ಬೆಳಗಾವಿಗೆ ತಲುಪ್ತಾರೆ. ಹಾಗೆ ಇಲ್ಲಿರೋ ಪೊಲೀಸರು ಅವರನ್ನ ಕರ್ಕೊಂಡು ಮಾರ್ಚುರಿಗೆ ಹೋಗ್ತಾರೆ. ಯಾಕೆ ಇವರು ನಮ್ಮನ್ನ ಮಾರ್ಚುರಿಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಇವ್ರ ಮನಸ್ಸಲ್ಲಿ ಸ್ವಲ್ಪ ಭಯ ಕೂಡ ಶುರು ಆಗುತ್ತೆ. ಯಾಕೆಂತಂದ್ರೆ ಅಜಯ್ ತಿಳ್ಕೊತಾನೆ ನನ್ನ ಮಗನಿಗೆ ಏನಾದ್ರೂ ಆಗಿದ್ಯಾ ಅಂತ. ಈ ಕಡೆ ತೋರಿಸ್ತಾರೆ ಅಪ್ಪು ಪಿಲ್ಲೈ ಮತ್ತೆ ಸುಮದ ತರನ ಮೀಟ್ ಆಗ್ಲಿಕ್ಕೆ ಬರ್ತಾ ಇರ್ತಾರೆ. ಹಾಗೆ ಈ ಕಡೆ ಪೊಲೀಸ್ ಅವರು ಅಜಯನನ್ನ ಕರ್ಕೊಂಡು ಹೊರಗಡೆ ಹೋಗಿ ಒಂದು ಡೆಡ್ ಬಾಡಿಯನ್ನ ತೋರಿಸ್ತಾರೆ. ಅಜಯನ್ ಕೂಡ ಭಯದಿಂದ ಆ ಡೆಡ್ ಬಾಡಿಯನ್ನ ನೋಡ್ತಾನೆ. ಆದ್ರೆ ಅದು ಇವನ ಮಗನಾಗಿರುವ ಚಾಚು ಆಗಿರೋದಿಲ್ಲ. ಆವಾಗ ಇವನಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಹಾಗೆ ಅಲ್ಲಿಂದ ಹೊರಗಡೆ ಬಂದು ಅಪರ್ಣಾಗೆ ಅದು ಚಾಚು ಅಲ್ಲ ಅಂತ ಹೇಳ್ತಾನೆ. ಹಾಗೆ ಮುಂದಿನ ಸೀನ್ ನಲ್ಲಿ ಇಲ್ಲಿ ಮನೆಯಲ್ಲಿ ತೋರಿಸ್ತಾರೆ. ಮನೆಯಲ್ಲಿರುವ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಒಬ್ರು ಮಹಿಳೆ ಇವರ ಮನೆಗೆ ಬಂದಿರ್ತಾರೆ. ಹಾಗೆ ಅಪ್ಪು ಪಿಲ್ಲೈನಲ್ಲಿ ಈ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಏನೇನ್ ಮಾಡ್ತಿದ್ದಾರೆ ಅಂತ ಡೀಟೇಲ್ಸ್ ಅನ್ನ ಕೇಳಲಿಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಪಿಲ್ಲೈ ಕೂಡ ಇವರ ಹೆಸರು, ಇವರ ಮಗನ ಹೆಸರು, ಎಲ್ಲರ ಹೆಸರನ್ನು ಕೂಡ ಮೊಬೈಲ್ ನೋಡಿ ಅವರಿಗೆ ಹೇಳ್ತಾರೆ. ಇದನ್ನೆಲ್ಲ ಅಪರ್ಣ ಕೂಡ ನೋಟಿಸ್ ಮಾಡ್ತಾಳೆ. ಹಾಗೆ ಇದನ್ನೆಲ್ಲ ನೋಟಿಸ್ ಮಾಡಿ ಅಜಯನ್ಗೆ ಹೇಳ್ತಾಳೆ. ಅವರ ರೂಮ್ ನಲ್ಲಿ ಜೋರಾಗಿ ಸದ್ದು ಕೇಳ್ತಾ ಇತ್ತು. ಹಾಗೆ ನಾನು ಹೋಗಿ ನೋಡಿದಾಗ ನನ್ನ ನೋಡಿದ ತಕ್ಷಣ ಅವರು ಸೈಲೆಂಟ್ ಆದ್ರು. ಅವರು ನನ್ನ ನೋಡಿ ಕೂಡ ನನ್ನ ಹತ್ರ ಏನ್ ಕೂಡ ಮಾತಾಡ್ಲಿಲ್ಲ. ಆಮೇಲೆ ನಾನು ಅವ್ರ ರೂಮ್ಗೆ ಹೋಗಿ ಅವ್ರ ಮೊಬೈಲ್ ಅಲ್ಲಿ ಏನ್ ನೋಡ್ಕೊಂಡು ಹೇಳಿದ್ರು ಅಂತ ನೋಡ್ಲಿಕ್ಕೆ ಅವ್ರ ಮೊಬೈಲ್ ಅನ್ನ ಚೆಕ್ ಮಾಡಿದೆ. ಟೋಟಲ್ ಆಗಿ ಅವ್ರ ಮೊಬೈಲ್ ಅಲ್ಲಿ 10 ಕಾಂಟ್ಯಾಕ್ಟ್ಸ್ ಗಳು ಮಾತ್ರ ಇವೆ. ಅದರಲ್ಲಿ ನಿಮ್ಮ ಹೆಸರಿನ ಮುಂದೆ ಇವ್ ನನ್ನ ಮಗ, ಹಾಗೆ ಬಾಕಿ ಇರುವವರ ಕಾಂಟ್ಯಾಕ್ಟ್ಸ್ ಮುಂದೆ ಅವ್ರು ಯಾರ್ಯಾರು ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇಲ್ಲಿಗೆ ಪಿಲ್ಲೈ ಬರ್ತಾರೆ. ಇವರ ಡೋರ್ ನ ಲಾಕ್ ಅನ್ನ ಸರಿ ಮಾಡುವವರನ್ನ ಕರ್ಕೊಂಡ್ ಬರ್ಲಿಕ್ಕೆ ಅಜಯನಿಗೆ ಇವರು ಹೇಳಿರ್ತಾರೆ. ಇವನು ಕರ್ಕೊಂಡ್ ಬಂದಿರೋದಿಲ್ಲ. ಅದಕ್ಕೆ ಅಜಯನಿಗೆ ಸಿಟ್ಟಿನಿಂದ ಹೇಳ್ತಾರೆ, ನೀನ್ ಯಾರನ್ನು ಬೇಕಾದ್ರೂ ಕರ್ಕೊಂಡ್ ಬಾ, ನನಗೆ ಇವತ್ತೇ ಆ ಲಾಕ್ ಸರಿ ಮಾಡಿ ಕೊಡ್ಬೇಕು ಅಂತ ಹೇಳಿ ಸಿಟ್ಟಿನಿಂದ ಅಪರ್ಣಗಳನ್ನು ಕೂಡ ನೋಡ್ಕೊಂಡೇ ಹೋಗ್ತಾರೆ. ಅವ್ರು ಹೋದ್ಮೇಲೆ ಅಜಯನ್ ಅಪರ್ಣಾಗೆ ಕೇಳ್ತಾನೆ, ನೀನ್ ಇವತ್ತು ಅವರ ರೂಮ್ಗೆ ಹೋಗಿದ್ಯಾ ಅಂತ. ಅವರ ರೂಮ್ಗೆ ಅವರನ್ನ ಬಿಟ್ಟು ಬೇರೆ ಯಾರು ಕೂಡ ಹೋಗೋದು ಅವರಿಗೆ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ ಅಂತ ಹೇಳ್ತಾನೆ. ಪಿಲ್ಲೈನ ನಡವಳಿಕೆಗಳು ಎಲ್ಲ ನೋಡ್ಬೇಕಾದ್ರೆ ನಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತಾ ಇರುತ್ತೆ. ಅವ್ರು ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ನಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಅಪರ್ಣ ಅವರ ರೂಮ್ ಇಂದ ತಗೊಂಡ್ಬಂದಿರುವ ಒಂದು ಟ್ಯಾಬ್ಲೆಟ್ ಅನ್ನ ಅಜಯನ ಕೈಗೆ ಕೊಟ್ಟು, ನೀವು ನನಗೆ ಹೇಳಿದ್ದು ಅವರು ಇನ್ಸುಲಿನ್ ಟ್ಯಾಬ್ಲೆಟ್ ಮಾತ್ರ ತಗೊಳ್ತಾ ಇರೋದು ಅಂತ, ಆದ್ರೆ ಇದು ಇನ್ಸುಲಿನ್ ಟ್ಯಾಬ್ಲೆಟ್ ಅಲ್ಲ, ಆಂಟಿ ಡಿಪ್ರೆಷನ್ ಇರೋರು ತಗೊಳ್ತಿರೋ ಟ್ಯಾಬ್ಲೆಟ್ ಆಗಿದೆ. ನಾನು ಈ ಟ್ಯಾಬ್ಲೆಟ್ ನ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ಈ ಟ್ಯಾಬ್ಲೆಟ್ ಗಳು ನ್ಯೂರೋ ಪೇಷಂಟ್ ಗಳಿಗೆ ಜಾಸ್ತಿ ಕೊಡುವಂತಹ ಮಾತ್ರೆ ಅಂತ ಮೆನ್ಷನ್ ಮಾಡಿದೆ ಅಂತ ಹೇಳಿ ನಾನು ಇವತ್ತಿನ ವಿಷಯವನ್ನ ಇಟ್ಕೊಂಡು ಮಾತ್ರ ಈ ಮಾತನ್ನ ಹೇಳ್ತಾ ಇಲ್ಲ. ಅವರು ತುಂಬಾ ಜನರೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ಅವರ ಬಿಹೇವಿಯರ್ ಗಳು ತುಂಬಾ ಸ್ಟ್ರೇಂಜ್ ಆಗಿ ಇರುತ್ತೆ. ಒಂದು ದಿನ ಅಪ್ಪ ಆರ್ಮಿ ಫ್ರೆಂಡ್ ಮನೆಗೆ ಬಂದು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇವ್ರು ಮಾತ್ರ ಯಾವ್ದೊಂದು ವಿಷಯವನ್ನ ಇಟ್ಕೊಂಡು ಯೋಚನೆ ಮಾಡ್ತಾ ಟೆನ್ಷನ್ ಅಲ್ಲಿ ಇದ್ರು. ಮತ್ತೆ ಅವ್ರು ಹೇಳೋ ಮಾತುಗಳನ್ನೆಲ್ಲ ಇವರು ಚಿಕ್ಕ ಡೈರಿಯಲ್ಲಿ ಬರೀತಾ ಇದ್ರು. ಹಾಗೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಆ ಡೈರಿ ನೋಡ್ಕೊಂಡೆ ಅವ್ರ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಇಲ್ಲಿಂದ ಹೋದ್ಮೇಲೆ ಇನ್ನಷ್ಟು ವಿಷಯಗಳನ್ನೆಲ್ಲ ಆ ಡೈರಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಮಾತ್ರ ಅಲ್ಲ, ಅವತ್ತು ಅವರು ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ನಿಮಗೆ ಕಾಲ್ ಮಾಡಿದ್ರಲ್ಲ, ಅಲ್ಲಿಯೂ ಕೂಡ ನನಗೆ ಡೌಟ್ ಹೊಡಿತಾ ಇದೆ. ಏನಂತಂದ್ರೆ ನನಗೆ ಅನಿಸ್ತಿರೋ ಹಾಗೆ ಅವ್ರು ಕಾರ್ ನಿಂತಿರೋ ಜಾಗ 2 ದಾರಿ ಇರೋ ಜಾಗ, ಅವರಿಗೆ ಮನೆಗೆ ಬರ್ಲಿಕ್ಕೆ ದಾರಿ ಗೊತ್ತಾಗದೆ ಅವ್ರು ನಿಮಗೆ ಕಾಲ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾಳೆ, ನಾನು ಅವ್ರ ಬಗ್ಗೆ ತಪ್ಪಾಗಿ ಏನು ಹೇಳ್ತಾ ಇಲ್ಲ, ಅವ್ರನ್ನ ಎಲ್ಲಾದ್ರೂ ಒಂದು ಒಳ್ಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳ್ತಾರೆ. ಈ ವಿಷಯವನ್ನ ಕೇಳಿದ ಅಜಯನ್ ಅಪರ್ಣಗೆ ಒಂದು ವಿಷಯವನ್ನ ಹೇಳ್ತಾನೆ. ನೀನ್ ಹೇಳ್ತಿರೋ ಹಾಗೆ ನನ್ನ ತಂದೆಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕಮ್ಮಿ ಇದೆ. ಇವಾಗ ನೀನ್ ಹೇಳಿದ ಹಾಗೇನೆ ಈ ವಿಷಯವನ್ನ ಮೊದಲು ನಮಗೆ ಹೇಳಿದ್ದು ಚಾಚು. ನಾವು ಕೂಡ ತಂದೆಯನ್ನ ಅಬ್ಸರ್ವ್ ಮಾಡಿದ್ದೀವಿ, ಅವರಿಗೆ ಮರೆಯುವಿನ ಶಕ್ತಿ ತುಂಬಾ ಇದೆ ಅಂತ ನನಗೆ ಗೊತ್ತಾಯ್ತು. ಈ ವಿಷಯದ ಬಗ್ಗೆ ನಾವು ಕೂಡ ಅವ್ರ ಜೊತೆ ಮಾತಾಡಿದ್ದೀವಿ. ನಾನು ಅವರಿಗೆ ಹೇಳ್ದೆ ನಾವು ಹೋಗಿ ಒಂದು ಒಳ್ಳೆ ಡಾಕ್ಟರ್ನ ಮೀಟ್ ಆಗೋಣ ಅಂತ. ಅದಕ್ಕೆ ಅವರು ಸಿಟ್ಟಿಂದ ಎದ್ದು ಹೋದ್ರು. ಆಮೇಲೆ ಇದನ್ನ ಹೇಗಾದ್ರೂ ಸರಿ ಮಾಡ್ಬೇಕು ಅಂತ ಅವ್ರ ಜೊತೆ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಇವರ ಫ್ರೆಂಡ್ ಆಗಿರುವಂತಹ ಜೇಕಬ್ ಅಂಕಲ್ ಅನ್ನ ಕರೆಸಿದೆ. ಅವರು ತಂದೆ ಹತ್ರ ಚೆನ್ನಾಗಿ ಮಾತಾಡ್ತಿದ್ರು. ಆದ್ರೆ ತಂದೆಗೆ ಅವ್ರು ಯಾರು ಅಂತಾನೆ ಪರಿಚಯನೇ ಇಲ್ಲ. ಅವ್ರು ನನಗೆ ಕೆಲವು ವಿಷಯಗಳನ್ನ ಹೇಳಿದ್ರು. ಅವರು ನ್ಯೂರೋ ಥೆರಪಿಗೆ ಹೋಗಿರುವಂತಹ ವಿಷಯ ಕೂಡ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ವಿಷಯವನ್ನ ಅವರು ಮುಚ್ಚಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರಿಗೆ ಈ ತರದ ಒಂದು ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಕೂಡ ಡೌಟ್ ಬಾರದ ರೀತಿಯಲ್ಲಿ ಅವರು ಆಕ್ಟ್ ಮಾಡ್ತಿದ್ದಾರೆ. ಅವರು ಎಲ್ಲರ ಹತ್ರನು ಮಾತಾಡದೇನೆ ಇರೋದು ಅವರ ಸ್ಟ್ರಾಟಜಿ ಕೂಡ ಆಗಿರಬಹುದು. ಅವನಿಗೆ ನನ್ನ ಬಗ್ಗೆ ಸ್ವಲ್ಪ ನೆನಪುಗಳು ಮಾತ್ರ ಇರಬಹುದು. ಅದು ನನ್ನ ಫೋಟೋವನ್ನ ಸೇವ್ ಮಾಡಿ ಇಟ್ಟಿರೋ ಕಾರಣಕ್ಕಾಗಿ ಆಗಿರಬಹುದು.
ಅವನನ್ನ ಕೆಲಸದಿಂದ ಯಾಕೆ ತೆಗ್ದಿರು ಅಂತ ನಿನಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಇವನಿಗೆ ಶಾಕ್ ಆಗುತ್ತೆ. ಅಪ್ಪನನ್ನ ಕೆಲಸದಿಂದ ತೆಗ್ದಿದಾರ ಅಂತ ಕೇಳ್ತಾನೆ. ಅದಕ್ಕೆ ಇವರು ಕೂಡ ಸ್ವಲ್ಪ ವಿಷಯಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವರು ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇವರು ಕೆಲವು ಫೈಲ್ಸ್ ಗಳನ್ನ ಬೇರೆ ಕಡೆ ಇಟ್ಟು ಅವನು ಮರೆತು ಹೋಗ್ತಿದ್ದ. ಆಮೇಲೆ ಅವನ ಬೆಟೆಲನ್ನ ಕರೆದು ಆ ಫೈಲ್ ಅನ್ನ ಹುಡುಕ್ಲಿಕ್ಕೆ ಕೂಡ ಹೇಳಿದ್ದ. ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ಅವನು ಮರೆತು ಹೋಗ್ತಾ ಇದ್ದ. ಈ ವಿಷಯಗಳು ನಮ್ಮ ಕ್ಯಾಂಪ್ ನಲ್ಲಿ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಯ್ತು. ಇದರಿಂದ ಅವನ ಫ್ರೆಂಡ್ಸ್ ಕೂಡ ಅವನನ್ನ ಕಿಂಡಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆಲ್ಲ ಕಿವಿ ಕೊಡದೆ ಇವನು ಅವನ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ದ. ಹಾಗೆ ದಿನಗಳು ಹೋಗ್ತಿದ್ದ ಹಾಗೇನೆ ಇವನ ಪ್ರಾಬ್ಲಮ್ ಕೂಡ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇವನು ಸರ್ವಿಸ್ ನ ಪಿಸ್ತೂಲ್ ಅನ್ನ ಎಲ್ಲೇ ಇಟ್ಟು ಮರೆತು ಹೋಗಿದ್ದ. ಈ ವಿಷಯವನ್ನ ಅವನ ಮೇಲಧಿಕಾರಿಯವರಿಗೆ ತಿಳಿಸದೆ ಇವನು ಅಲ್ಲಿಂದನೇ ಮುಚ್ಚಿ ಹಾಕ್ಲಿಕ್ಕೆ ಟ್ರೈ ಮಾಡ್ದ. ಆದ್ರೆ ಅದು ಆಗ್ಲಿಲ್ಲ. ಅವನು ಮೆಡಿಕಲ್ ಚೆಕ್ಅಪ್ ಮಾಡ್ತಿರೋದನ್ನ ಕೂಡ ಅವಾಯ್ಡ್ ಮಾಡ್ದ. ಹಾಗೆ ಅವನು ಹೆಲ್ತ್ ಇಶ್ಯೂ ನ ಬಗ್ಗೆ ಕೂಡ ಯಾರಿಗೂ ಕೂಡ ಹೇಳ್ತಾ ಇರ್ಲಿಲ್ಲ. ಹಾಗೆ ಇರ್ಬೇಕಾದ್ರೆ ಅವರ ಪಿಸ್ತೂಲ್ ಕ್ವಾರ್ಟರ್ಸ್ ನಲ್ಲಿರೋ ವಾಷಿಂಗ್ ಮಿಷಿನ್ ಒಳಗಡೆ ಅವರ ಜೊತೆ ಇರುವ ವ್ಯಕ್ತಿಗಳಿಗೆ ಸಿಕ್ಕಿದೆ. ಅವನ ಎಲ್ಲಾ ಸರ್ವಿಸ್ ರೆಕಾರ್ಡ್ ಕ್ಲಿಯರ್ ಇರೋ ಕಾರಣ ಅವನಿಗೆ ಕೂಡ ಏನ್ ತೊಂದರೆ ಬರದ ಹಾಗೆ, ಫೋರ್ಸ್ಗೂ ಕೂಡ ಏನ್ ತೊಂದರೆ ಬರದ ಹಾಗೆ ಈ ವಿಷಯವನ್ನ ಅಲ್ಲಿರುವ ಮೇಲಧಿಕಾರಿಗಳು ಅಲ್ಲಿಯೇ ಮುಚ್ಚಿ ಹಾಕಿದ್ರು. ಅವರಿಗೆ ಜ್ಞಾಪಕ ಶಕ್ತಿ ಇದೆ ಅಂತ ಡಾಕ್ಟರ್ ನ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಅವರನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಆ ಸರ್ಟಿಫಿಕೇಟ್ ಅನ್ನ ಅಜಯನ್ಗೆ ಜೇಕಬ್ ತೋರಿಸ್ತಾನೆ. ಮತ್ತೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಅಜಯ್ ಅಪರ್ಣಾಗೆ ಹೇಳ್ತಿರ್ತಾನೆ, ಈ ವಿಷಯವನ್ನ ನಿನಗೆ ಮೊದ್ಲು ಹೇಳ್ಬೇಕಾಗಿತ್ತು. ಅಪ್ಪ ಆರ್ಮಿಯನ್ನ ಬಿಟ್ಟು 16 ವರ್ಷ ಆಯ್ತು. ಈ 16 ವರ್ಷದಿಂದ ಅವರು ಈ ವಿಷಯವನ್ನೇ ಮುಚ್ಚಿ ಹಾಕ್ಲಿಕ್ಕೆ ದಿನಾಲು ಟ್ರೈ ಮಾಡ್ತಿದ್ದಾರೆ. ಹಾಗೆ ಅದಕ್ಕೆ ಬೇಕಾಗಿರುವ ಎಲ್ಲಾ ಸ್ಟ್ರಗಲ್ ಗಳನ್ನು ಕೂಡ ಫೇಸ್ ಮಾಡ್ತಿದ್ದಾರೆ. ಅವರು ಈ ವಿಷಯವನ್ನ ಯಾರಿಗೂ ಕೂಡ ತಿಳಿಸಬಾರ್ದು ಅಂತ ಅವರೊಬ್ರೇ ಇದಕ್ಕೆ ಹೋರಾಡ್ತಿರ್ಬೇಕಾದ್ರೆ ನಾವು ಅವರಿಗೆ ಸಪೋರ್ಟ್ ತಾನೆ ಮಾಡ್ಬೇಕಾಗಿರೋದು ಅಂತ ಅಪರ್ಣಾಗೆ ಹೇಳ್ತಾನೆ. ಹಾಗೆ ಮುಂದಿನ ಸೀನ್ ನಲ್ಲಿ ಅಜಯನ ಮೊದಲನೇ ವೈಫ್ ಜೊತೆ ತಗೊಂಡಿರುವ ವಿಡಿಯೋ ಹಾಗೂ ಅವನ ಮಗನಾಗಿರುವ ಚಾಚು ಜೊತೆ ತಗೊಂಡು ಹೋಗಿರೋ ವಿಡಿಯೋಸ್ ಎಲ್ಲ ಲ್ಯಾಪ್ಟಾಪ್ ನಲ್ಲಿ ಅಪರ್ಣಾ ನೋಡ್ತಿರ್ತಾಳೆ. ಆ ವಿಡಿಯೋಸ್ ಗಳನ್ನ ನೋಡ್ತಿದ್ದ ಹಾಗೇನೆ ಇವಳಿಗೆ ಒಂದು ಡೌಟ್ ಬರುತ್ತೆ. ಅದನ್ನ ಅಜಯನಿಗೆ ಹೇಳ್ತಾಳೆ. ನೀವು ಹೇಳಿರುವ ಹಾಗೆ ಅಪರ್ಣರನ್ನು ಹಾಸ್ಪಿಟಲ್ ಗೆ ನೀವು ಕರ್ಕೊಂಡು ಹೋದಾಗ ಮನೆಯಲ್ಲಿ ಚಾಚ್ ಮತ್ತು ಅಪ್ಪ ಮಾತ್ರ ಮನೆಯಲ್ಲಿ ಇದ್ದಿದ್ದು. ನೀವು ಹಾಸ್ಪಿಟಲ್ ನಿಂದ ಮನೆಗೆ ಬಂದ್ಮೇಲೆ ತಾನೆ ನಿಮಗೆ ಚಾಚು ಮಿಸ್ ಆಗಿರುವಂತಹ ವಿಷಯ ಗೊತ್ತಾಗಿತ್ತು. ಎಲ್ಲಾದ್ರೆ ಈ ವಿಷಯ ಅಪ್ಪನಿಗೆ ಗೊತ್ತಿದ್ರೆ ಆ ವಿಷಯವನ್ನ ಮುಚ್ಚಿ ಹಾಕ್ಲಿಕ್ಕೆ ಕೂಡ ಟ್ರೈ ಮಾಡ್ತಿರ್ಬೋದು, ಇಲ್ಲಾಂದ್ರೆ ಆ ವಿಷಯವನ್ನ ಮರೆತು ಕೂಡ ಹೋಗಿರ್ಬೋದು ಅಂತ ಹೇಳ್ತಾಳೆ. ಇದನ್ನ ಹೇಳಿದ ತಕ್ಷಣ ಅಜಯ್ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ ಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಹಾಗೆ ಅಲ್ಲಿಂದ ಕಟ್ ಮಾಡಿ ಇವರ ಮನೆ ಪಕ್ಕದಲ್ಲಿ ಪೊಲೀಸ್ ಜೀಪ್ ಬಂದು ನಿಂತ್ಕೊಳ್ಳುತ್ತೆ. ಹಾಗೆ ಇವರು ಇರುವ ಫಾರೆಸ್ಟ್ ಸೈಟ್ ನಿಂದ ಪೊಲೀಸರು ಯಾವುದೊಂದು ಅಸ್ಥಿಪಂಜರವನ್ನ ಕಂಡು ಹಿಡಿತಾರೆ. ಈ ವಿಷಯವನ್ನೇ ಯಾರೋ ಒಬ್ರು ಪೊಲೀಸರಿಗೆ ಕಾಲ್ ಮಾಡಿ ತಿಳಿಸಿರೋದು. ಹಾಗೆ ಇಲ್ಲಿಗೆ ಇವರಿಬ್ರು ಬಂದು ವಿಷಯವನ್ನ ತಿಳ್ಕೊಂಡು ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಮನೆಯ ಮೇಲ್ಮಾಡಿಯಿಂದ ಅಪ್ಪು ಪಿಳ್ಳೆ ಕೂಡ ಅಲ್ಲಿ ನಡೀತಿರುವಂತಹ ವಿಷಯವನ್ನ ನೋಡ್ತಿರ್ತಾರೆ. ಆ ಅಸ್ಥಿ ಪಂಜರವನ್ನ ಚೆಕ್ ಮಾಡ್ಲಿಕ್ಕೆ ಫಾರೆನ್ಸ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಬಂದಿರ್ತಾರೆ. ಹಾಗೆ ಅವ್ರು ಚೆಕ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇದು ಯಾವುದೇ ಮನುಷ್ಯನ ಅಸ್ಥಿ ಪಂಜರವಲ್ಲ, ಇದು ಒಂದು ಕೋತಿಯ ಅಸ್ಥಿ ಪಂಜರವಾಗಿರುತ್ತೆ ಅಂತ. ನಿಮಗೆ ಬೇಕಾಗಿರೋ ಮತ್ತಷ್ಟು ವಿಷಯಗಳನ್ನ ನಿಮಗೆ ಆಮೇಲೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅಜಯನ್ಗೆ ಪರಿಚಯ ಇರುವ ವ್ಯಕ್ತಿಯ ಮೂಲಕ ಅಲ್ಲಿ ಏನ್ ನಡೀತು ಅಂತ ಕೆಲವು ವಿಷಯಗಳನ್ನ ತಿಳ್ಕೊತಾನೆ. ಹಾಗೆ ಆ ವಿಷಯಗಳನ್ನ ಅಪರ್ಣಾಗೆ ಹೇಳ್ತಾನೆ. ಅದೇನಂತಂದ್ರೆ ವೆಟನರಿ ಹಾಸ್ಪಿಟಲ್ ನಿಂದ ಕೋತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಕಾಸ್ ಆಫ್ ಡೆತ್ ಬುಲೆಟ್ ಇಂಜುರಿ ಅಂತ ಮೆನ್ಷನ್ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಅಪರ್ಣಾ ಹೇಳ್ತಾಳೆ, ಇವಾಗ ಆ ಜಾಗ ನಮ್ಮ ಕೈಯಲ್ಲಿ ಇಲ್ವಲ್ಲ, ಹಾಗೆ ನಮಗೆ ಟೆನ್ಷನ್ ಇಲ್ವಲ್ಲ ಅಂತ. ಅವಾಗ ಅಜಯನ್ ಹೇಳ್ತಾನೆ, ನಮ್ಮ ಆ ಜಾಗ ಸೇಲ್ ಆಗಿ 2 ವರ್ಷ ಆಗಿದೆ, ಆದ್ರೆ ಆ ಕೋತಿ ಸತ್ತು 3 ವರ್ಷ ಆಗಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆವಾಗ ಆ ಜಾಗ ನಮ್ಮ ಕೈಯಲ್ಲಿ ಇತ್ತು ಅಂತ ಹೇಳ್ತಿರ್ಬೇಕಾದ್ರೆ ಇವರು ಈ ಮಾತಾಡ್ತಿರೋ ವಿಷಯವನ್ನ ಮೇಲಿಂದ ಅಪ್ಪು ಪಿಳ್ಳೈ ಅಂದ್ರೆ ಅಜಯನ ತಂದೆ ಕೇಳಿಸ್ಕೊಳ್ತಿರ್ತಾರೆ. ಅಲ್ಲಿ ಸೀನ್ ಕಟ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡು ಇವರು ಹೇಳ್ತಾರೆ, ಅದರ ಎಲುಬುಗಳಿಗೆ ಆಗಿರುವ ಗಾಯವನ್ನ ನೋಡ್ಬೇಕಾದ್ರೆ ಅದು 0.32 ಕ್ಯಾಲಿಬರ್ ಬುಲೆಟ್ ನಿಂದ ಆಗಿರುವ ಗಾಯ ಕೂಡ ಆಗಿರಬಹುದು, ಇಲ್ಲ ಅದಕ್ಕಿಂತ ಜಾಸ್ತಿ ಸೈಜ್ ನಲ್ಲಿರುವ ಬುಲೆಟ್ ನಿಂದ ಕೂಡ ಆಗಿರಬಹುದು ಅಂತ ಡಾಕ್ಟರ್ ಹೇಳಿದ್ರು. ಆಮೇಲೆ ಅಪ್ಪು ಪಿಳ್ಳೆ ಅನ್ನೋ ವ್ಯಕ್ತಿಯ ಗನ್ ಕಾಣೆ ಆಗಿದೆ ಅಂತ ಹೇಳಿದ್ರಲ್ಲ, ಅದರ ಬುಲೆಟ್ ನ ಸೈಜ್ ಎಷ್ಟು ಅಂತ ಕೇಳಿದಾಗ ಪಕ್ಕದಲ್ಲಿರುವ ಪೊಲೀಸ್ ಆಫೀಸರ್ ಹೇಳ್ತಾರೆ, ಅದು ಕೂಡ ಹತ್ರನೇ ಇದೆ ಸರ್, 0.35 ಅಂತ ಹೇಳ್ತಾರೆ. ಆವಾಗ ಇವರು ಅದು ಕೂಡ ಆಗಿರಬಹುದು ಅಂತ ಹೇಳ್ತಾರೆ. ಮುಂದಿನ ಸೀನ್ ನಲ್ಲಿ ಅಜಯ್ ತನ್ನ ಕಾರ್ ನಲ್ಲಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಅಪ್ಪು ಪಿಳ್ಳೈ ಮತ್ತೆ ಸುಮಲತನ ಹತ್ರ ಮಾತಾಡ್ಕೊಂತಿರೋದನ್ನ ಅಜಯ್ ನೋಡ್ತಾನೆ. ಹಾಗೆ ಅಲ್ಲಿಂದ ಅವರನ್ನ ಕರ್ಕೊಂಡು ಜೊತೆಗೆ ಮನೆಗೆ ಬರ್ತಾರೆ. ಮುಂದಿನ ದಿನ ಅಪ್ಪು ಪಿಳ್ಳೈ BMC ಹಾಸ್ಪಿಟಲ್ ಗೆ ಹೋಗಿ ಅಲ್ಲಿಂದ ಯಾವ್ದೊಂದು ಫೈಲ್ ಅನ್ನ ತಗೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಆವಾಗ್ಲೇ ಅಪರ್ಣಾ ಹೇಳಿದ ಹಾಗೆ ಇವರು ಅದೇ ರೂಟ್ ನಲ್ಲಿ ಬಾಕಿ ಆಗ್ತಾರೆ. ತನ್ನ ಮನೆಗೆ ಹೋಗುವ ರೂಟ್ ಅನ್ನ ಮರೆತು ಹೋಗಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತನ್ನ ಮನೆ ಹತ್ರನೇ ಹಾದು ಹೋಗುವ ಒಂದು ಬಸ್ಸಿನ ಹೆಸರನ್ನ ಇಟ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಇವ್ರ ಮನೆ ಹತ್ರ ಹೋಗ್ತಾರೆ. ಹಾಗೆ ಇವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಇವರ ಜೊತೆಗೆ ಕೆಲಸ ಮಾಡ್ತಿದ್ದ ಮಿಲಿಟರಿಯ ಫ್ರೆಂಡ್ ಇವರಿಗೋಸ್ಕರ ಕಾಯ್ತಿರ್ತಾರೆ. ಹಾಗೆ ಇವ್ರು ಕೂಡ ಮನೆ ಬಾಗಿಲನ್ನು ಓಪನ್ ಮಾಡಿ ಅವರನ್ನ ಒಳಗೆ ಕರೀತಾರೆ. ಆದ್ರೆ ಅವ್ರು ಯಾರು ಅಂತ ಪಿಳ್ಳೈಗೆ ನೆನಪೇ ಆಗ್ತಾ ಇರೋದಿಲ್ಲ. ಇಲ್ಲಿ ಗೋಡೆಯ ಮೇಲಿರುವ ಇವ್ರ ಜೊತೆಗೆ ತೆಗೆದಿರುವಂತಹ ಫೋಟೋಸ್ ಅನ್ನ ಇಟ್ಕೊಂಡು ಇವ್ರು ಅನ್ಕೋತಾರೆ, ಇವನು ನನ್ನ ಜೊತೆನೆ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಅಂತ. ಹಾಗೆ ಅವ್ರನ್ನ ಕೂತ್ಕೊಳ್ಸಿ ಇವ್ರು ರೂಮಿಗೆ
ಬರ್ತಾರೆ. ಯಾಕೆಂದ್ರೆ ಅವ್ರು ಇವಾಗ ಪರಿಚಯ ಇದೆ ಅಂತ ಗೊತ್ತಾಯ್ತು, ಆದ್ರೆ ಅವರ ಹೆಸರು ಇವರಿಗೆ ಗೊತ್ತಿರೋದಿಲ್ಲ. ಹೋದ್ಸಲಿ ಬಂದಾಗ ಇವರ ಡೀಟೇಲ್ಸ್ ಅನ್ನೆಲ್ಲ ಬರೆದು ಒಂದು ಡೈರಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಆ ಡೀಟೇಲ್ಸ್ ಅನ್ನೆಲ್ಲ ತಿಳ್ಕೊಂಡು ಅವರ ಜೊತೆ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಡೈರಿಯಲ್ಲಿ ಏನೇನು ಬರ್ದಿದ್ದಾರೋ ಅದನ್ನೇ ಮತ್ತೆ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಕೇಳ್ತಾ ಇರ್ತಾರೆ. ಅದಕ್ಕೆ ಅವ್ರು ಕೂಡ ಆನ್ಸರ್ ಮಾಡ್ತಾನೆ ಇರ್ತಾರೆ. ಹಾಗೆ ಇವರು ಬರೆದಿರುವಂತಹ ನೋಟ್ ನಲ್ಲಿ ಇವನು ನೋಡ್ಲಿಕ್ಕೆ ಆರ್ಮಿ ತರನೇ ಇಲ್ಲ, ಇವನೆಲ್ಲ ಕತೆಗಳನ್ನ ಕಟ್ಟಿ ಹೇಳ್ತಾ ಇದ್ದಾನೆ, ಇವನ್ ಮಾತಾಡ್ತಿರೋ ಮಾತುಗಳೆಲ್ಲ ಸುಳ್ಳು, ಬಿ ಕೇರ್ಫುಲ್ ಆಗಿರೋ ಅಂತ ಹೋದ್ಸಲಿ ಬಂದಾಗ ನೋಟ್ ನಲ್ಲಿ ಬರ್ದಿರ್ತಾರೆ. ಆ ವಿಷಯವನ್ನ ಇಟ್ಕೊಂಡು ಅವರಿಗೆ ಪಿಳ್ಳೈ ಕೇಳ್ತಾನೆ, ಯಾರ್ ನೀನು, ಇಲ್ಲಿಗೆ ಏನಕ್ಕೆ ಬಂದಿದ್ದೀಯಾ, ಯಾಕೆ ಈ ತರ ಸುಳ್ಳು ಹೇಳ್ತಾ ಇದೀಯಾ ಅಂತ. ಇದನ್ನ ಪಿಳ್ಳೈ ಕೇಳ್ಬೇಕಾದ್ರೆ ಇವ್ರು ನರ್ವಸ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಪಿಳ್ಳೈ ಮತ್ತೆ ಮತ್ತೆ ಅದನ್ನ ಕೇಳಿ ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅಟ್ಯಾಕ್ ಮಾಡ್ತಾ ಮಾಡ್ತಾ ಇಬ್ರು ಬೇರೆ ಬೇರೆ ಕಡೆ ಬೀಳ್ತಾರೆ. ಅದೇ ಸಮಯದಲ್ಲಿ ಈ ಆರ್ಮಿ ಮ್ಯಾನ್ ಅಲ್ಲಿ ಸೋಫಾದ ಮೇಲಿರುವ ಒಂದು ನೋಟ್ ಅನ್ನ ಅಬ್ಸರ್ವ್ ಮಾಡ್ತಾನೆ. ಅದರಲ್ಲಿ ಇವನು ಆರ್ಮಿ ಮ್ಯಾನ್ ಅಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ ಅಂತೆಲ್ಲ ಬರೆದಿರುತ್ತೆ. ಅದನ್ನ ಇವನು ಹರಿದು ಹಾಕ್ತಾನೆ. ಅದೇ ಕ್ಷಣಕ್ಕೆ ಇವ್ರಿಗೆಲ್ಲ ಮರ್ತು ಹೋಗುತ್ತೆ, ನಾನ್ ಏನ್ ಮಾಡ್ತಿದ್ದೀನಿ ಇಲ್ಲಿ ಅಂತ ಅವರೇ ಮನಸ್ಸೊಳಗೆ ಅನ್ಕೋತಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಇವರು ಪಿಳ್ಳೈ ಜೊತೆ ಆರ್ಮಿಯಲ್ಲಿ ಕೆಲಸ ಮಾಡಿರೋದಿಲ್ಲ, ಇವರು ಒಬ್ರು ಡಾಕ್ಟರ್ ಆಗಿರ್ತಾರೆ. ಇವ್ರನ್ನ ಅಪಾಯಿಂಟ್ ಮಾಡಿದ್ದು ಅಜಯ್ ಆಗಿರ್ತಾನೆ. ಅದೇ ಸಮಯದಲ್ಲಿ ಈ ಮನೆಗೆ ಹೊರಗಡೆ ಹೋಗಿರುವಂತಹ ಅಜಯ್ ಹಾಗೂ ಅಪರ್ಣ ರೀಚ್ ಆಗ್ತಾರೆ. ಅವ್ರ ಜೊತೆ ಕೂಡ ಇವರು ತುಂಬಾ ಕ್ಯಾಶುವಲ್ ಆಗಿ ಮಾತಾಡಿ ಪಿಳ್ಳೈ ಹತ್ರ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಮೀಟ್ ಆಗೋಣ ಅಂತ ಇಲ್ಲಿಂದ ಹೊರಟು ಹೋಗ್ತಾರೆ. ಮುಂದಿನ ಸೀನ್ ನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಕಾಡಿಗೆ ಟ್ರಿಪ್ ಹೋಗಿರುವಂತಹ ಇಬ್ರು ಫೋಟೋಗ್ರಾಫರ್ಸ್ ಅವರು ತೆಗೆದಿರುವಂತಹ ಫೋಟೋಸ್ ಗಳನ್ನ ಈ ಪೊಲೀಸರಿಗೆ ತೋರಿಸ್ತಾರೆ. ಅದರಲ್ಲಿ ಏನಿದೆ ಅಂತಂದ್ರೆ ಕೋತಿಗಳ ಕೈಯಲ್ಲಿ ಒಂದು ಗನ್ ಇರೋದನ್ನ ನೋಟಿಸ್ ಮಾಡ್ತಾರೆ. ಈ ವಿಷಯ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಒಂದು ಟೀಮ್ ಅನ್ನ ಆ ಗನ್ ಅನ್ನ ಹುಡುಕಾಡ್ಲಿಕ್ಕೆ ಕೋತಿರುವ ಜಾಗಕ್ಕೆ ಕಳಿಸ್ತಾರೆ. ಹಾಗೆ ಅಕ್ಕಪಕ್ಕದಲ್ಲಿರುವ ಸ್ಕೂಲ್ಗಳಿಗೆಲ್ಲ ಯಾರು ಹೋಗ್ಬಾರ್ದು ಅಂತ ಹೇಳ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಈ ಗನ್ ಅಪ್ಪು ಪಿಳ್ಳೈದಾಗಿರ್ಬಹುದಾ ಅಂತ ಕೇಳಿ ಅವರನ್ನ ಕೂಡ ಸ್ಟೇಷನ್ ಗೆ ಬರ್ಲಿಕ್ಕೆ ಹೇಳ್ತಾರೆ. ಹಾಗೆ ಇವ್ರು ಕೂಡ ಅದನ್ನ ಚೆಕ್ ಮಾಡಿ ಅದು ನನ್ನ ಗನ್ನೆ ಅಂತ ಕನ್ಫರ್ಮ್ ಮಾಡ್ತಾರೆ. ಇದನ್ನ ಇನ್ನೂ ಎಂಕ್ವೈರಿ ಮಾಡ್ಲಿಕ್ಕೆ ಇಲ್ಲಿ ಮೇಲಧಿಕಾರಿ ಆಗಿರುವಂತಹ ವ್ಯಕ್ತಿಗಳು SI ಗೆ ಆರ್ಡರ್ ಅನ್ನ ಕೊಡ್ತಾರೆ. ಸ್ಟೇಷನ್ ಇಂದ ಮನೆಗೆ ಬಂದ ಪಿಳ್ಳೈ ಯಾವುದೋ ಒಂದು ಕೆಲವು ವಸ್ತುಗಳು ಹಾಗೂ ಕೆಲವು ಫೈಲ್ಸ್ ಗಳನ್ನ ಸುಟ್ಟು ಹಾಕ್ತಾರೆ. ಇದನ್ನ ನೋಟಿಸ್ ಮಾಡಿದಂತಹ ಅಪರ್ಣ ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಅವರು ಬೆಂಕಿ ಹೊತ್ತಿಸಿ ಹೋದ್ಮೇಲೆ ಅದನ್ನ ನಂದಿಸಲಿಕ್ಕೆ ಟ್ರೈ ಮಾಡ್ತಾಳೆ. ಇವಳು ನಂದಿಸ್ತಿರೋದನ್ನ ನೋಡಿದ ಪಿಳ್ಳೈ ಇವಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಇಲ್ಲಿಗೆ ಬಂದ ಅಜಯ್ ಅವರಿಬ್ಬರನ್ನ ಕೂಡ ಬೇರೆ ಬೇರೆ ಮಾಡ್ತಾನೆ. ಹಾಗೆ ಇಬ್ರು ಕೂಡ ಬೇರೆ ಬೇರೆ ಕಡೆ ಹೋಗಿ ಬೀಳ್ತಾರೆ. ಇಲ್ಲಿ ಅಜಯ್ ಅಪರ್ಣಗೆ ಯಾಕೆ ಈ ತರ ಮಾಡ್ತಿದ್ಯಾ, ಏನಾಯ್ತು ನಿನ್ಗೆ ಅಂತ ಕೇಳ್ತಾನೆ. ಆವಾಗ ಅಪರ್ಣ ಅಪ್ಪ ಇಲ್ಲಿ ಯಾವ್ದೊಂದು ವಸ್ತುವನ್ನ ಸುಟ್ಟು ಹಾಕ್ತಾ ಇದ್ರು, ಅದನ್ನ ನಾನು ಕಣ್ಣಾರೆ ನೋಡ್ದೆ ಅಂತ ಅಜಯ್ ಹೇಳ್ತಿರ್ಬೇಕಾದ್ರೆ ಅಜಯ್ ಇದನ್ನ ನಂಬ್ತಾನೆ ಇರೋದಿಲ್ಲ. ಅದೇ ಸಮಯದಲ್ಲಿ ಪಿಳ್ಳೈ ಇವರನ್ನ ನೋಡಿ ಯಾಕೆ ನೀವಿಬ್ರು ಈ ತರ ಗಲಾಟೆ ಮಾಡ್ತಿದ್ದೀರಾ, ನೀವ್ ಏನೇ ಗಲಾಟೆ ಮಾಡಿದ್ರು ಮನೆಯೊಳಗೆ ಹೋಗಿ ಮಾಡಿ, ಇಲ್ಲಿ ನೀವು ಗಲಾಟೆ ಮಾಡ್ತಿರೋದು ಬೇರೆ ಯಾರಾದ್ರೂ ನೋಡಿದ್ರೆ ಅದು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿಂದ ಇವರು ಮನೆಗೆ ಹೋಗ್ತಾರೆ. ಈ ಮಾತನ್ನ ಕೇಳಿ ಇವರಿಗೆ ಶಾಕ್ ಆಗುತ್ತೆ. ಇಲ್ಲಿ ಅಪರ್ಣ ಹೇಳ್ತಾಳೆ ಅಪ್ಪ ಯಾವ್ದೋ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅಜಯ್ ಏನ್ ಹೇಳ್ತಾನೆ, ಯಾಕೆ ಈ ತರ ಹೇಳಲ್ಲ, ನೀನ್ ಏನೇನಿದ್ಯೋ ಅದನ್ನೆಲ್ಲ ಹೇಳ್ಬಿಡು. ಆಲ್ರೆಡಿ ಊರ್ನಲ್ಲಿರೋ ಎಲ್ಲರೂ ಅಪ್ಪರನ್ನ ಬೇರೆ ತರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ನೀನ್ ಕೂಡ ಸ್ಟಾರ್ಟ್ ಮಾಡಿದ್ಯಲ್ಲ. ನೀವೆಲ್ಲ ನೋಡ್ತಿರೋ ಹಾಗೆ ನನ್ನ ತಂದೆಯನ್ನ ನನಗೆ ಡಿಫ್ರೆಂಟ್ ಆಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಏನೇ ಮಾಡಿದ್ರು ಅವರು ನನ್ನ ಅಪ್ಪ ಅಂತ ಹೇಳಿ ಇಲ್ಲಿಂದ ಹೋಗ್ತಾನೆ. ಅಪ್ಪು ಪಿಳ್ಳೈ ಇಲ್ಲಿಂದ ಸೀದಾ ಮನೆಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿಗೆ ಪೊಲೀಸ್ ಜೀಪ್ ಬಂದು ಅವರನ್ನ ಕರ್ಕೊಂಡು ಸ್ಟೇಷನ್ ಗೆ ಮತ್ತೆ ಹೋಗ್ತಾರೆ. ಇಲ್ಲಿ ಈ ಪೊಲೀಸ್ ಆಗಿರುವಂತಹ SI ಅಪ್ಪು ಪಿಳ್ಳೈಯನ್ನ ಎಂಕ್ವೈರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಪೊಲೀಸ್ ಪಿಳ್ಳೈಗೆ ಕೇಳ್ತಿರ್ತಾರೆ, ನಾವು ಇವತ್ತು ಬೆಳಗ್ಗೆ ನಿಮ್ಮ ಫ್ರೆಂಡ್ ಆಗಿರುವಂತಹ ಸುಮದತ್ತನನ್ನು ಎಂಕ್ವೈರಿ ಮಾಡಿದ್ದೀವಿ, ಅವರು ನಿಮಗೆ ಮತ್ತು ಅವರಿಗೆ ಗೊತ್ತಿರುವಂತಹ ಕೆಲವು ವಿಷಯಗಳನ್ನ ಹೇಳಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಸೀನ್ ಕಟ್ ಆಗಿ ಈ ಕಡೆ ತೋರಿಸ್ತಾರೆ. ಇಲ್ಲಿ ಅಜಯ್ಗೆ ಶಿವದಾಸ್ ಕಾಲ್ ಮಾಡಿ ನಿಮ್ಮ ತಂದೆಯನ್ನ ತುಂಬಾ ಸೀರಿಯಸ್ ಆಗಿ ಎಂಕ್ವೈರಿ ಮಾಡ್ತಿದ್ದಾರೆ, ನಾವು ಅದು ಏನಂತ ತಿಳ್ಕೊಬೇಕಾದ್ರೆ ನೀವು ಹೋಗಿ ಸುಮದತ್ತನನ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ SI ಅಪ್ಪು ಪಿಳ್ಳೈಗೆ ಕೇಳ್ತಾರೆ, 3rd week of March 2021 ನಲ್ಲಿ ಗನ್ನಿನಿಂದ ಶೂಟ್ ಮಾಡಿ ಒಂದು ಕೋತಿ ಸತ್ತು ಹೋಗಿತ್ತು, ಅದು ನಿಮ್ಮ ಕಾಂಪೌಂಡ್ ನಲ್ಲಿ ಅಂದ್ರೆ ಜಾಯ್ ನಿಮ್ಮಿಂದ ತಗೊಂಡಿರುವ ಆ ಒಂದು ಜಾಗದಲ್ಲಿ ಸಿಕ್ಕಿರುವ ಕೋತಿಯ ಅಸ್ಥಿಪಂಜರದಲ್ಲಿ ನಿಮ್ಮ ಪಿಸ್ತೂಲಿನ ಸ್ಪೆಸಿಫಿಕೇಶನ್ ಮ್ಯಾಚ್ ಆಗ್ತಿದೆ. ವಾಚ್ಮ್ಯಾನ್ ಸುಮದತ್ತನ್ ಕೊಟ್ಟಿರುವ ವಿಟ್ನೆಸ್ ಸ್ಟೇಟ್ಮೆಂಟ್ ಅಲ್ಲಿ ಈ ವಿಷಯದ ಬಗ್ಗೆನೂ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಈ ಘಟನೆ ನಡೆದ್ಮೇಲೆ ಆ ಪಿಸ್ತೂಲ್ ಎಲ್ಲಿ ಹೋಯ್ತು ಅಂತ ಸುಮದತ್ತನಿಗೆ ಯಾವುದೇ ಕ್ಲಾರಿಟಿ ಇಲ್ಲ ಅಂತ ಪೊಲೀಸ್ ಹೇಳ್ತಿರ್ಬೇಕಾದ್ರೆ ಇವರಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲಿ ಸೀನ್ ಕಟ್ ಮಾಡಿ ಅಜಯ್ ಮತ್ತು ಅಪರ್ಣ ಸುಮದತ್ತನನ್ನು ಮೀಟ್ ಆಗ್ಲಿಕ್ಕೆ ಬಂದಿರ್ತಾರೆ. ಹಾಗೆ ಇವನೊಂದು ಸ್ಟೋರಿಯನ್ನ ಹೇಳ್ತಾನೆ. ನಮಗೆ ಫ್ಲಾಶ್ ಬುಕ್ ಆಗಿ ತೋರಿಸ್ತಾರೆ. ಇವರು ರೇಂಜ್ ಆಫೀಸರ್ ಅನ್ನ ಮೀಟ್ ಆಗಿ ಇವರ ಮನೆ ಹತ್ರದಿಂದಾನೇ ಹೋಗ್ತಿರ್ಬೇಕಾದ್ರೆ ಇವರ ಮನೆಯಲ್ಲಿ ಗನ್ನಿನಿಂದ ಶೂಟ್ ಮಾಡುವ ಶಬ್ದ ಕೇಳಿಸುತ್ತೆ. ಸುಮದತ್ತನ್ ಅಲ್ಲಿ ಹೋಗಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅಪ್ಪು ಪಿಳ್ಳೈ ಅವನ ಮೊಮ್ಮಗನಾದ ಚಾಚುಗೆ ಹೊಡಿತಾ ಇರ್ತಾನೆ. ನಾನು ಅಲ್ಲಿ ಹೋಗಿ ಅಪ್ಪು ಪಿಳ್ಳೆಯನ್ನ ಬೇರೆ ಮಾಡಿ ಯಾಕೆ ಅವನಿಗೆ ಹೊಡಿತಿದ್ಯಾ, ಅವನ್ ಚಿಕ್ಕ ಹುಡುಗನಲ್ವಾ ಅಂತ ಹೇಳಿದಾಗ ಪಿಳ್ಳೈ ಅಲ್ಲಿ ಏನ್ ನಡೀತು ಅಂತ ಹೇಳ್ತಾರೆ. ಲಾಕ್ ಮಾಡಿರುವಂತಹ ನನ್ನ ಪೆಟ್ಟಿಗೆಯಿಂದ ಗನ್ನನ್ನ ತಗೊಂಡು ಕೋತಿಯನ್ನ ಸುಟ್ಟು ಹಾಕಿದ್ದಾನೆ. ಇವನು ಇವಾಗ ಈ ಕೋತಿಯನ್ನ ಸುಟ್ಟು ಹಾಕಿರೋದು ಪಬ್ಲಿಕ್ ಎಲ್ಲಾದ್ರೂ ಗೊತ್ತಾದ್ರೆ ಇದು ಕೇಸ್ ಆಗುತ್ತೆ ಅಂತ ಅನ್ಕೊಂಡು ಪಿಳ್ಳೈ ನನಗೆ ಹೇಳಿ ಅದನ್ನ ಮನ್ ಮಾಡ್ಲಿಕ್ಕೆ ಹೇಳ್ದ.
ಹಾಗೆ ನಾನು ಕೂಡ ಅದನ್ನ ನಮ್ಮ ಜಾಗದಲ್ಲಿ ಮಣ್ಣು ಮಾಡಿದೆ. ಹಾಗೆ ನಾನು ಅದನ್ನ ಹೂತು ಹಾಕಿ ಮನೆ ಒಳಗೆ ಬರ್ಬೇಕಾದ್ರೆ ಇವತ್ತು ಚಾಚುನ ಬರ್ತ್ಡೇ ಆಗಿದೆ, ತಗೋ ಈ ಪಾಯಸನ ಕುಡಿ ಅಂತ ನನಗೆ ಕೊಟ್ರು. ಆದ್ರೆ ಅಲ್ಲಿ ಅವರ ಬಿಹೇವಿಯರ್ ಟೋಟಲ್ ಆಗಿ ಚೇಂಜ್ ಆಗಿತ್ತು. ಇಲ್ಲಿ ಈ ತರ ಒಂದು ವಿಷಯನೇ ನಡೀತು ಅಂತ ಅವರು ಮರೆತೇ ಹೋಗಿದ್ರು. ಆವಾಗ ನನಗೆ ಗೊತ್ತಾಯ್ತು ಅವನು ಯಾವುದೊಂದು ವಿಷಯವನ್ನ ನಮ್ಮಿಂದ ಮುಚ್ಚಿಡ್ತಿದ್ದಾನೆ ಅಂತ. ಆವಾಗ ಅಪರ್ಣ ನಿಮಗೆ ಹಾಗೆ ಅನ್ಸಲು ಕಾರಣ ಏನು ಅಂತ ಕೇಳಿದಾಗ ಇನ್ನೊಂದು ಸ್ಟೋರಿಯನ್ನು ಕೂಡ ಹೇಳ್ತಾರೆ. ಈ ಘಟನೆ ನಡೆದು ಸ್ವಲ್ಪ ದಿನಗಳ ನಂತರ ಅಪ್ಪು ಪಿಳ್ಳೈ ಮತ್ತೆ ನನ್ನನ್ನ ಮೀಟ್ ಆಗ್ಲಿಕ್ಕೆ ಬಂದ್ರು. ನನ್ನ ಗನ್ನು ಕಾಣೆಯಾಗಿದೆ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ನನ್ನನ್ನ ಮೀಟ್ ಆಗ್ಲಿಕ್ಕೆ ಮತ್ತೆ ಮತ್ತೆ ಬರ್ತಾನೆ ಇದ್ರು. ಅವರಿಗೆ ನೆನಪಲ್ಲಿರುವಂತಹ ಹಳೆಯ ವಿಷಯಗಳು ಹಾಗೂ ಅವರ ಫ್ರೆಂಡ್ಸ್ ಗಳನ್ನೆಲ್ಲ ಮೀಟ್ ಆಗಿರೋ ಬಗ್ಗೆ ನನಗೆ ಹೇಳ್ತಾ ಇದ್ರು. ಅವ್ರ ಪ್ರತಿಯೊಂದು ಸಲನು ಇಲ್ಲಿ ಬರ್ಬೇಕಾದ್ರೆ ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ರು. ನಾನು ಕೂಡ ಅದಕ್ಕೆ ಆನ್ಸರ್ ಅನ್ನ ಹೇಳ್ತಾ ಇದ್ದೆ. ಆದ್ರೆ ಅವರು ಪ್ರಶ್ನೆಯನ್ನ ಕೇಳ್ಬೇಕಾದ್ರೆ ಪ್ರತಿಯೊಂದು ಸಲನು ಫಸ್ಟ್ ಟೈಮ್ ನನ್ನ ಹತ್ರ ಕೇಳುವ ಹಾಗೆ ಕೇಳ್ತಾ ಇದ್ದ. ಒಂದು ದಿನ ನಾನು ನೀನೇಕೆ ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ಯಾ ಅಂತ ಅವನಿಗೆ ಕೇಳಿದಾಗ ಅವನು ಸಿಟ್ಟಿನಿಂದ ಎದ್ದು ಹೊರಟು ಹೋದ ಅಂತ ಹೇಳ್ತಾರೆ. ಇಲ್ಲಿ ಸ್ಟೇಷನ್ ಅಲ್ಲಿ ಪೊಲೀಸ್ ಪಿಳ್ಳೈ ಕೇಳ್ತಿರ್ತಾರೆ, ನಿಮ್ಮ ಗನ್ ಎಲೆಕ್ಷನ್ ಗಿಂತ ಮುಂಚೆನೆ ಗೊತ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಈ ವಿಷಯವನ್ನ ನೀವು ಯಾರಿಗೂ ಕೂಡ ಹೇಳ್ದೆ ಮುಚ್ಚಿ ಹಾಕ್ಬಿಟ್ರಿ. ಈ ವಿಷಯವನ್ನ ನೀವು ಯಾರಿಗೂ ಗೊತ್ತಾಗಬಾರ್ದು ಅಂತ ಮೇಂಟೈನ್ ಮಾಡ್ಲಿಕ್ಕೆ ಕಾರಣ ಅಲ್ಲಿ ನಡೆದಿರುವಂತಹ ಘಟನೆಗಳು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ನೀವು ಪ್ರಯತ್ನವನ್ನ ಮಾಡಿದ್ದೀರಿ ಅಲ್ವಾ ಅಂತ ಪಿಳ್ಳೈಗೆ ಕೇಳ್ಬೇಕಾದ್ರೆ ಪಿಳ್ಳೈ ಇನ್ನು ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಶುರು ಆಗ್ತಾರೆ. ಇಲ್ಲಿ ಮನೆಯಲ್ಲಿ ಅಪರ್ಣ ಅವ್ರು ಸುಟ್ಟು ಹಾಕಿರುವಂತಹ ಎಲ್ಲಾ ಪೇಪರ್ ಗಳ ಚಿಕ್ಕ ಚಿಕ್ಕ ಪೀಸ್ ಗಳನ್ನು ಮನೆಗೆ ತಗೊಂಡೋಗಿ ಅದರಿಂದ ಯಾವ್ದಾದ್ರು ಕ್ಲೂ ಸಿಗುತ್ತಾ ಅಂತ ಹುಡುಕಾಡ್ತಿರ್ತಾಳೆ. ಆವಾಗ ಅದರಲ್ಲಿ ಇವಳಿಗೆ ನನ್ನ ಗಣ್ಣಿನಿಂದ 2 ಬುಲೆಟ್ ಮಿಸ್ ಆಗಿದೆ ಅಂತ ಮೆನ್ಷನ್ ಮಾಡಿರೋದನ್ನ ಗಮನಿಸ್ತಾಳೆ. ಇವಳು ಅನ್ಕೋತಾಳೆ ಇವರಿಗೂ ಕಾಣೆ ಆಗಿರುವಂತಹ ಚಾಚುಗೆ ಯಾವ್ದೊಂದು ಸಂಬಂಧ ಇದೆ ಅಂತ. ಹಾಗೆ ಇವಳು ಅಪ್ಪು ಪಿಳ್ಳೈನ ರೂಮ್ ಗೆ ಎಂಟ್ರಿ ಆಗ್ತಾಳೆ. ಹಾಗೆ ಇಲ್ಲಿ ಯಾವ್ದಾದ್ರು ಒಂದು ವಸ್ತು ಸಿಗುತ್ತಾ ಅಂತ ಇಡೀ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆವಾಗ ಇಲ್ಲಿ ಚಾಚುನ ಬಗ್ಗೆ ಪಿಳ್ಳೈ ಕಲೆಕ್ಟ್ ಮಾಡಿರುವಂತಹ ಎಲ್ಲಾ ಫೈಲ್ಸ್ ಗಳು ಪೇಪರ್ಸ್ ಗಳು ಇಲ್ಲಿ ಇರ್ತವೆ. ಇದನ್ನ ನೋಡಿ ಇವಳಿಗೆ ಶಾಕ್ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯವನ್ನು ಕೂಡ ಇವಳು ನೋಡ್ತಾಳೆ. ಅದೇನಂತಂದ್ರೆ ಪಿಳ್ಳೈ ತನ್ನ ಗನ್ ಕಾಣೆ ಆಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಆ ಗನ್ನು ಇವಳ ಕಬೋರ್ಡ್ ನಲ್ಲಿ ಇರುತ್ತೆ. ಅದನ್ನು ಕೂಡ ಇವಳು ತಗೋತಾಳೆ. ಈ ಕಡೆ ಸ್ಟೇಷನ್ ನಲ್ಲಿ ಪೊಲೀಸ್ ಕೇಳಿದ ಎಲ್ಲಾ ಕ್ವಶನ್ ಗಳಿಗೆ ಇವರು ಸುಮ್ನೆ ಇರ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಇವ್ರ ಪ್ಯಾಂಟ್ ನಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ. ಇದನ್ನ ಪೊಲೀಸ್ ನೋಡಿ ಅಜಯನ್ಗೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ. ಆವಾಗ ಅಜಯನ್ ಅವರ ಟ್ರೀಟ್ಮೆಂಟ್ ಗಾಗಿ ಇವನು ಅಪಾಯಿಂಟ್ ಮಾಡಿರುವಂತಹ ಅಮೃತ್ ಲಾಲ್ ಅನ್ನೋ ಡಾಕ್ಟರ್ ಅನ್ನ ಪೊಲೀಸರಿಗೆ ಪರಿಚಯ ಮಾಡಿಸ್ತಾನೆ. ಹಾಗೆ ಡಾಕ್ಟರ್ ಹೇಳ್ತಾರೆ ನಾವು ಅವ್ರಿಗೆ ಕೊಡ್ತಾ ಇರೋದು ರೆಮಿನೆನ್ಸಿಯನ್ಸ್ ಥೆರಪಿ. ಅವ್ರು ಯಾವ ತರ ಮಾತಾಡ್ಬೇಕು ಯಾವ ತರ ಇರ್ಬೇಕು ಅನ್ನೋದನ್ನ ಅವ್ರ ಜೊತೆ ಮಾತಾಡಿ ತಿಳ್ಕೋಬೇಕು. ನಾವು ಈ ಡಾಕ್ಟರ್ನ ಇಟ್ಕೊಂಡು ಅವರಿಗೆ ಥೆರಪಿ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಕೂಡ ಗೊತ್ತಿಲ್ಲ. ಅವರಿಗೆ ಗೊತ್ತಾಗದೇನೆ ಇವರನ್ನ ಒಬ್ರು ಆರ್ಮಿ ಆಫೀಸ್ ಅಂತ ಅವರಿಗೆ ನಂಬಿಸಿ ಅವರಿಗೆ ಥೆರಪಿಯನ್ನ ಕೊಡ್ತಾ ಇದ್ದೀವಿ. ಅವರು ಇನ್ನು ಸ್ವಲ್ಪ ಹೊತ್ತು ಇಲ್ಲಿದ್ರೆ ಅವ್ರು ಇನ್ನು ಬ್ರೇಕ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅವರ ಟರ್ಮಿನೇಷನ್ ಟೈಮ್ ಅಲ್ಲಿ ತೆಗೆದಿರುವಂತಹ ಮೆಡಿಕಲ್ ಸರ್ಟಿಫಿಕೇಟ್ ಆಗಿದೆ ಅಂತ ಅದನ್ನ ಪೊಲೀಸ್ಗೆ ತೋರಿಸ್ತಾರೆ. ಈ ಪೊಲೀಸ್ ಈ ವಿಷಯವನ್ನ ತಿಳ್ಕೊಂಡು ಪೊಲೀಸ್ ಅವರ ಮೇಲಧಿಕಾರಿ ಅವರಿಗೆ ತಿಳಿಸ್ತಾರೆ. ಈ ಕೇಸನ್ನ ನಾವಿಲ್ಲಿ ಕಂಟಿನ್ಯೂ ಮಾಡಿದ್ರೆ ನಾವೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೋತೀವಿ. ಯಾಕೆಂತಂದ್ರೆ ನೀವು 8 ವರ್ಷಗಳ ಹಿಂದೆ ಅಪ್ಪು ಪಿಳ್ಳೈ ಗನ್ನಿಗೆ ಲೈಸೆನ್ಸ್ ಅನ್ನ ರೆಡಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಿ. 14 ವರ್ಷಗಳ ಹಿಂದೆ ಅಪ್ಪು ಪಿಳ್ಳೈ ಮೆಂಟಲಿ ಸ್ಟೇಬಲ್ ಆಗಿ ಇಲ್ಲ ಅಂತ ಅವರನ್ನ ಆರ್ಮಿಯಿಂದ ಹೊರಗಡೆ ಕಳಿಸಿದ್ದಾರೆ. ಮೆಂಟಲಿ ಸ್ಟೇಬಲ್ ಆಗಿಲ್ಲದ ವ್ಯಕ್ತಿಗೆ ನೀವು ಹೇಗೆ ಗನ್ ಲೈಸೆನ್ಸ್ ಅನ್ನ ರೆಡಿ ಮಾಡಿದಿ ಅಂತ ನಿಮ್ಮ ಮೇಲೆ ಕ್ವಶನ್ ಬರುತ್ತೆ. ಹಾಗೆಂತ ಹೇಳಿ ಅಜಯ್ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ಅನ್ನ ಕೂಡ ಈ ಮೇಲಧಿಕಾರಿ ಅವರಿಗೆ ಈ ಪೊಲೀಸ್ ತೋರಿಸ್ತಾನೆ. ಹಾಗೆ ಈ ಕೇಸನ್ನ ಇಲ್ಲಿಗೆ ಬಿಟ್ಬಿಡ್ಲಿಕ್ಕೆ ಡಿಸೈಡ್ ಮಾಡ್ತಾರೆ. ಅಪ್ಪು ಪಿಳ್ಳೈನನ್ನು ಕೂಡ ರಿಲೀಸ್ ಮಾಡಿ ಅವರನ್ನ ಅಜಯ್ ಜೊತೆ ಮನೆಗೆ ಕಳಿಸ್ಕೊಡ್ತಾರೆ. ಹಾಗೆ ಅಜಯ್ ಅಪ್ಪು ಪಿಳ್ಳೈಯನ್ನ ಕರ್ಕೊಂಡು ಬಂದು ಅವರ ರೂಮಿಗೆ ಬಿಡ್ಬೇಕಾದ್ರೆ ಅವರಿಗೆ ಅನ್ಸುತ್ತೆ ನನ್ನ ರೂಮಿಗೆ ಯಾರು ಬಂದು ಹೋಗಿದ್ದಾರೆ ಅಂತ. ಅದನ್ನ ತಿಳ್ಕೊಂಡು ಇವರು ಅಜಯ್ ಹತ್ರ ಜೋರು ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಅಜಯ್ಗೆ ಹೇಳ್ತಾರೆ ಇವಾಗ್ಲೇ ಡೋರ್ ಲಾಕ್ ಸರಿ ಮಾಡುವವರನ್ನ ಕರ್ಕೊಂಡ್ ಬಾ, ಇವಾಗ್ಲೇ ಕಾಲ್ ಮಾಡು ಅಂತ ಅಜಯ್ಗೆ ಫೋರ್ಸ್ ಮಾಡ್ತಾರೆ. ಹಾಗೆ ಅಜಯ್ ಕೂಡ ಅವರನ್ನ ಸಮಾಧಾನ ಮಾಡಿ ಅಪರ್ಣ ಹತ್ರ ಬಂದು ನೀನೇಕೆ ಅವರ ರೂಮಿಗೆ ಹೋದೆ ಅಂತ ಕೇಳ್ತಾನೆ. ಆವಾಗ ಅಪರ್ಣ ಅವರ ರೂಮ್ ಇಂದ ತಗೊಂಡ್ ಬಂದಂತಹ ಒಂದು ಗನ್ ಅನ್ನ ಅಜಯನ್ಗೆ ತೋರಿಸ್ತಾಳೆ. ಅವರು ಬರೆದಿರುವಂತಹ ನೋಟ್ ನಲ್ಲಿ 2 ಬುಲೆಟ್ ಮಿಸ್ಸಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರು ಅವರ ಗನ್ ಕೂಡ ಇಲ್ಲೇ ಇದೆ. ಆದ್ರೆ ಅವರು ನನ್ನ ಗನ್ ಮಿಸ್ ಆಗಿದೆ ಅಂತ ಆ ಕೋತಿ ಕೈಯಲ್ಲಿರುವ ಗನ್ ಕೂಡ ಅವ್ರದೇ ಅಂತ ಇವರು ಕನ್ಫರ್ಮ್ ಮಾಡಿದ್ದಾರೆ. ಯಾಕಾಗಿ ಈ ತರ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಿದ್ದಾರೆ? ಅವರು ನಮ್ಮಿಂದ ಯಾವುದೋ ಒಂದು ವಿಷಯವನ್ನ ಮುಚ್ಚಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತೆ ನಾನು ಇಲ್ಲಿಗೆ ವೆಕೇಶನ್ ಅಂತ ಸುತ್ತಾಡ್ಲಿಕ್ಕೆ ಬಂದಿಲ್ಲ. ನನಗೂ ಈ ಮನೆಯಲ್ಲಿ ಈಕ್ವಲ್ ಆಗಿ ಮಾತಾಡ್ಲಿಕ್ಕೆ ರೈಟ್ಸ್ ಇದೆ. ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರು. ನನಗೆ ಚಾಚುಗೂ ಯಾವ ಸಂಬಂಧನೇ ಇಲ್ಲ. ಆದ್ರೆ ಚಾಚು ನನ್ನ ಜೊತೆ ಇರಬಾರ್ದಾ ಅಂತ ನಾನು ಕ್ಷಣ ಕ್ಷಣಕ್ಕೂ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಚಾಚುಗೆ ಏನಾಯ್ತು ಅಂತ ತಿಳ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಅಜಯನ್ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ನಾನು ಜೋರಾಗಿ ರೇಗಾಡಿದಕ್ಕೆ ಸಾರಿ ಅಂತಾನು ಹೇಳ್ತಾನೆ. ತಂದೆಯ ರೂಮ್ ನಲ್ಲಿ ಆತರ ಆಡಿರೋ ಕಾರಣಕ್ಕಾಗಿ ನಾನು ಸಿಟ್ಟಿಗೆದು ನಿನ್ ಮೇಲೆ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ದೆ. ನೀನು ಏನೇ ಹೇಳಿದ್ರು ಅವ್ರು ನನ್ನ ತಂದೆ ಅಲ್ವಾ, ನಾನೇಗೆ ಅವ್ರ ಮೇಲೆ ಡೌಟ್ ಅನ್ನ ಪಡ್ಲಿ ಅಂತ ಹೇಳ್ತಾನೆ. ಅವಾಗ ಇವಳು ಹೇಳ್ತಾನೆ ನಾನೇನು ಅವರನ್ನ ನೀವು ವಿಲನ್ ಆಗಿ ನೋಡ್ಬೇಕು ಅಂತ ಹೇಳ್ತಾ ಇಲ್ಲ. ನೀವು ಒಂದು ಸಲಿ ಚಾಚುನ ತಂದೆಯ ಸ್ಥಾನದಲ್ಲಿ ಯೋಚನೆ ಮಾಡಿ ನೋಡಿ. ಆದ್ರೆ ಒಂದು ವಿಷಯದಲ್ಲಿ
ಅವರಿಗೆ ಜ್ಞಾಪಕ ಶಕ್ತಿ ಇರೋದು ನಮಗೆ ಕೂಡ ಅಡ್ವಾಂಟೇಜ್ ಆಗಿದೆ. ಅವ್ರು ಯಾವ ವಿಷಯವನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ, ಅವರಿಗೆ ಯಾವ ವಿಷಯಗಳು ನೆನಪಿಲ್ಲ ಅಂತ ಅವರಿಗೆ ಮಾತ್ರ ಗೊತ್ತು. ಅವರು ಎಲ್ಲಾ ವಿಷಯಗಳನ್ನು ಕೂಡ ಇಟ್ಕೊಂಡು ನಾಟಕ ಕೂಡ ಆಡ್ತಿರ್ಬಹುದು. ಅವರ ಗನ್ ನಿಂದ 2 ಬುಲೆಟ್ ಗಳು ಮಿಸ್ ಆಗಿದೆ. ಆ ಮಿಸ್ ಆಗಿರೋ ಬುಲೆಟ್ ಗಳು ಎಲ್ಲಿ ಅಂತ ಇವರಿಗೆ ಕೇಳಬಾರ್ದು ಅಂತ ಪಿಸ್ತೂಲ್ ಕಾಣೆ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ. ಇದೆಲ್ಲ ಯಾರಿಗೂ ಗೊತ್ತಾಗಬಾರ್ದು ಅಂತ ಅದನ್ನೆಲ್ಲ ಬೆಂಕಿಗೆ ಸುಟ್ಟು ಹಾಕ್ಲಿಕ್ಕೆ ನೋಡಿದ್ದಾರೆ. ನನಗೆ ಗೊತ್ತಾಗಬೇಕಾಗಿರೋದು ಒಂದೇ, ಚಾಚುಗೆ ಏನಾಯ್ತು ಅಂತ. ಅದು ಗೊತ್ತಿರೋದು ಅವರಿಗೆ ಮಾತ್ರ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅಜಯನ್ ಅಪರ್ಣಾಗೆ ಹೇಳ್ತಾನೆ, ಇವಾಗ ನೀನ್ ಹೇಳಿದ ಇದೇ ಕ್ವಶನ್ ಗಳು ಅವರ ಮನಸ್ಸಲ್ಲಿ ಕೂಡ ಇದೆ. ಅವರು ಅದ್ರ ಬಗ್ಗೆನೇ ಎಂಕ್ವೈರಿ ಕೂಡ ಮಾಡ್ತಿದ್ದಾರೆ. ನನ್ನಿಂದ ಏನಾದ್ರೂ ಚಾಚುಗೆ ತೊಂದರೆ ಆಗಿದ್ಯಾ ಅಂತ, ಚಾಚುಗೆ ಏನಾಗಿರ್ಬೋದು ಅಂತ. ಚಾಚುನ ಸ್ಕೂಲ್ ಅಲ್ಲಿ ಅವನೆಲ್ಲೆಲ್ಲಿ ಹೋಗಿದ್ದಾನೋ ಅಲ್ಲೆಲ್ಲ ಹೋಗಿ ಹುಡುಕಾಡ್ತಾನೆ ಇದ್ದಾರೆ. ಅವ್ರು ಕೂಡ ಚಾಚುಗೆ ಏನಾಯ್ತು ಅಂತಾನೆ ಹುಡುಕಾಡ್ತಿದ್ದಾರೆ. ಕೆಲವೊಂದು ಸಲಿ ಅವರಿಗೆ ಅವ್ರ ಮೇಲೆನೆ ಡೌಟ್ ಬರುತ್ತೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ, ಇಲ್ಲ ಆಗಿರೋ ತಪ್ಪನ್ನ ಮುಚ್ಚಿ ಹಾಕ್ತಿದಾರ ಅಂತ ಗೊತ್ತಾಗದೆ ಎಲ್ಲವನ್ನು ಒಂದು ನೋಟ್ ನಲ್ಲಿ ಬರೆದುಕೊಳ್ತಿರ್ತಾರೆ. ಅವರು ಬರೆದಿರುವಂತಹ ವಿಷಯಗಳನ್ನೆಲ್ಲ ಅವ್ರು ಏಕೆ ಬೆಂಕಿಗೆ ಸುಟ್ಟಾಕ್ತಿದ್ದಾರೆ ಅಂತ ನನಗೆ ಗೊತ್ತಿದ್ಯಾ, ಆ ವಿಷಯಗಳೆಲ್ಲ ನಮಗೆ ಗೊತ್ತಾಗಬಾರ್ದು ಅಂತ ಅಲ್ಲ, ಆ ವಿಷಯವನ್ನ ಅವರೇ ಮರೆತು ಹೋಗ್ಲಿಕ್ಕೆ ಅಂತ. ಆದ್ರೆ ಅವ್ರು ಮಾಡಿರುವಂತಹ ಕೆಲಸಗಳೆಲ್ಲ ಮರೆತು ಹೋಗಿ ಅವ್ರು ಮತ್ತೆ ಮತ್ತೆ ಅದನ್ನ ಎಂಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದೇ ವಿಷಯವನ್ನೇ ಕೂಡ ನಮಗೆ ಸುಮದತ್ತನ್ ಹೇಳಿದ್ದು ಅಂತ ಹೇಳಿ ಅಜಯ್ ಮುಗಿಸ್ಬೇಕಾದ್ರೆ ಅಪರ್ಣಾ ಹೇಳ್ತಾಳೆ, ಒಂದಾದ್ರೆ ಈ ವಿಷಯವನ್ನೆಲ್ಲ ಅಪ್ಪ ಕಂಡುಹಿಡಿದಿರ್ಬಹುದಾ ಅಂತ ಹೇಳಿ ಅಜಯನ ಮೊದಲನೇ ವೈಫ್ ನ ಹಾಸ್ಪಿಟಲ್ ಸ್ಲಿಪ್ ಅನ್ನ ಅರ್ಧ ಸುಟ್ಟು ಹೋಗಿರೋ ಸ್ಲಿಪ್ ಅಲ್ಲಿ 19ನೇ ಡೇಟ್ ಇರೋದನ್ನ ಗಮನಿಸಿ ನೀವು ನನಗೆ ಹೇಳಿದ್ದು 19ನೇ ತಾರೀಕು ಅಂದ್ರೆ ನೀವು ಹಾಸ್ಪಿಟಲ್ ಗೆ ಹೋಗಿರೋದಿರದಂತೆ ಅವನ ಬರ್ತ್ಡೇ ಕೂಡ ಆಗಿರುತ್ತೆ, ಆವತ್ತಿನ ದಿನನೇ ಅವನು ಕಾಣೆಯಾಗಿದ್ದಾನೆ ಅಂತ. ಆದರೆ ಪೊಲೀಸ್ ರೆಕಾರ್ಡ್ ಅಲ್ಲಿ ಇರೋದು ಒಂದು ದಿನ ಬಿಟ್ಟು 20ನೇ ತಾರೀಕಿಗೆ ನೀವು ಕೇಸನ್ನ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ. ನೀವು ನನ್ನಿಂದ ಏನಾದ್ರೂ ಮುಚ್ಚಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಇವನು ಅಳ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಕೆಲವು ವಿಷಯಗಳನ್ನ ಅಪರ್ಣಾಗೆ ಹೇಳ್ತಾನೆ. ಹಾಗೆ ನಮಗೆ ಫ್ಲಾಶ್ ಬ್ಯಾಕ್ ನ ರೂಪದಲ್ಲಿ ನಮಗೆ ತೋರಿಸ್ತಾರೆ. ಇವನು ಹಾಸ್ಪಿಟಲ್ ಇಂದ ಪ್ರವೀಣಾಳನ್ನು ಮತ್ತು ಅವನ ಮಗನನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಬಿಟ್ಟು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಇವನು ಹೊರಗಡೆ ಹೋಗಿರ್ತಾನೆ. ಅವನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದು ಇವನು ಮನೆ ಒಳಗೆ ಎಂಟ್ರಿ ಆಗಬೇಕಾದ್ರೆ ರಕ್ತದ ಮಡುವಿನಲ್ಲಿ ಚಾಚು ನೆಲದ ಮೇಲೆ ಬಿದ್ದಿರ್ತಾನೆ. ಪಕ್ಕದಲ್ಲಿ ಒಂದು ಗಣ್ಣು ಕೂಡ ಇರುತ್ತೆ. ಅದರ ಪಕ್ಕದಲ್ಲಿ ಪ್ರವೀಣ ಕೂಡ ಅಳ್ತಾ ಕೂತಿರ್ತಾಳೆ. ಅದನ್ನ ನೋಡಿದ ಇವನಿಗೆ ಶಾಕ್ ಆಗುತ್ತೆ. ಹಾಗೆ ಚಾಚುನ ಹತ್ರ ಹೋಗಿ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಪ್ರವೀಣಳನ್ನ ಹಿಡ್ಕೊಂಡು ಏನಾಯ್ತು ಅಂತ ಕೇಳ್ತಾನೆ. ಅವಾಗ ಪ್ರವೀಣ ಹೇಳ್ತಾಳೆ, ಅವನು ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ಅವನು ಆಟ ಆಡ್ತಾ ಇದ್ದ, ಅದನ್ನ ನೋಡಿ ನನಗೆ ಭಯ ಶುರು ಆಯ್ತು. ಆವಾಗ್ಲೇ ನಾನು ಆ ಗನ್ನನ್ನ ಕಿತ್ತುಕೊಳ್ಳಿಕ್ಕೆ ಟ್ರೈ ಮಾಡ್ದೆ. ಆವಾಗ ಮಿಸ್ ಆಗಿ ಟ್ರಿಗರ್ ಆಗಿ ಅವನ ಮೇಲೆ ಬುಲೆಟ್ ತಾಗಿತ್ತು. ಈ ತರ ಆಗ್ಲಿಕ್ಕೆ ನಾನೇ ಕಾರಣ ಅಂತ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಲ್ಲಿ ಇವರ ತಂದೆ ಮನೆಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ನಡೆದಿರುವಂತಹ ವಿಷಯಗಳನ್ನೆಲ್ಲ ಅವ್ರಿಗೆ ಹೇಳ್ಬೇಕು ಅಂತ ಹೋಗ್ತಾನೆ. ಆವಾಗ ಅವರು ಇವ್ ನನಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಅಡ್ವೈಸ್ ಮಾಡ್ಲಿಕ್ಕೆ ಬರ್ತಿದ್ದಾನೆ ಅಂತ ತಿಳ್ಕೊಂಡು ನನಗೆ ಏನು ಇಲ್ಲ, ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇಲ್ಲಿಂದ ಹೊರಗಡೆ ಹೋಗ್ತಾರೆ. ಮತ್ತೆ ಇವನ್ ಬಂದು ಪ್ರವೀಣರನ್ನು ನೋಡ್ಬೇಕಾದ್ರೆ ಇವಳು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅನ್ನ ಒಟ್ಟಿಗೆ ಕುಡಿದು ಆತ್ಮಹತ್ಯೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇದನ್ನ ನೋಡಿದ ಇವನು ಅವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಈ ರೂಮ್ ನ ಡೋರ್ ಅನ್ನ ಲಾಕ್ ಮಾಡ್ಕೊಂಡೇ ಹೋಗ್ತಾನೆ. ಇವರನ್ನ ಚೆಕ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಅವಳಕ್ಕೆ ಎಷ್ಟೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅನ್ನ ಕುಡಿಲಿಕ್ಕೆ ಹೋದ್ಲು, ಇದು ಪಕ್ಕ ಸುಸೈಡ್ ಅಟೆಂಪ್ಟ್ ಆಗಿರುತ್ತೆ, ನಾನು ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಅಜಯನ್, ಮ್ಯಾಮ್ ಅವಳು ಕೀಮೋಥೆರಪಿಸ್ಟ್ ಪೇಷಂಟ್ ಆಗಿದ್ದಾಳೆ ಅಂತ ಹೇಳಿ ಡಾಕ್ಟರ್ ನ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾರೆ. ಅವಾಗ ಡಾಕ್ಟರ್, ಇಂತ ಪೇಷಂಟ್ ಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅಂತ ನಿಮಗೆ ಗೊತ್ತಿಲ್ವಾ, ಸರಿ ಅವರ ಮೆಡಿಕಲ್ ರಿಪೋರ್ಟ್ ಅನ್ನ ಬೇಗ ತಗೋಬನ್ನಿ, ಆಮೇಲೆ ಕೀಮೋಥೆರಪಿ ರಿಪೋರ್ಟ್ ಅನ್ನ ಕೂಡ ತಗೋಬನ್ನಿ ಅಂತ ಅಜಯ್ಗೆ ಡಾಕ್ಟರ್ ಹೇಳ್ತಾರೆ. ಹಾಗೆ ಅಜಯ್ ಹಾಸ್ಪಿಟಲ್ ಇಂದ ಮನೆಗೆ ಬಂದು ರೂಮ್ ನಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಚಾಚುನ ಬಾಡಿ ಇರೋದಿಲ್ಲ. ಹಾಗೆ ರೂಮ್ ಫುಲ್ ಆಗಿ ಕ್ಲೀನ್ ಕೂಡ ಆಗಿರುತ್ತೆ. ಇದನ್ನ ನೋಡಿ ಇವನಿಗೆ ಶಾಕ್ ಆಗುತ್ತೆ. ಹಾಗೆ ತಂದೆ ಹತ್ರ ಹೋಗಿ ಕೇಳೋಣ ಅಂತ ಹೋಗ್ಬೇಕಾದ್ರೆ ಅವರು ಇಲ್ಲಿ ಏನ್ ನಡೆಯೋದೆ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನು ಬೆಳಗ್ಗೆಯಿಂದ ನೀನು ಕಾಣಿಸ್ಲೇ ಇಲ್ಲ, ಎಲ್ಲಿ ಹೋಗಿದ್ದೆ, ನಾಳೆ ಬೆಳಗ್ಗೆ ಮನೆಯನ್ನು ಬರ್ಲಿಕ್ಕೆ ಹೇಳು, ಅಲ್ಲಿರೋ ಮರಗಳನ್ನೆಲ್ಲ ಸ್ವಲ್ಪ ಕಡಿಲಿಕ್ಕಿದೆ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದ ಅಜಯ್ಗೆ ತಂದೆ ಹತ್ರ ಏನ್ ಮಾತಾಡುದು ಅಂತಾನೆ ಗೊತ್ತೇ ಆಗ್ತಾ ಇರೋದಿಲ್ಲ. ಹಾಗೆ ಪಿಲ್ಲೈ ಕೂಡ ಅವರ ರೂಮ್ ಗೆ ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ವಲ್ಪ ತಿಂಗಳ ನಂತರ ತೋರಿಸ್ತಾರೆ. ಹಾಸ್ಪಿಟಲ್ ಇಂದ ಪ್ರವೀಣಳನ್ನು ಮನೆಗೆ ಕರ್ಕೊಂಡ್ ಬಂದಿರ್ತಾನೆ. ಅದೇ ಸಮಯದಲ್ಲಿ ಪಿಲ್ಲೈ ಕೆಲವೊಂದು ಫೈಲ್ಸ್ ಗಳನ್ನೆಲ್ಲ ಬೆಂಕಿಯಲ್ಲಿ ಸುಟ್ಟು ಹಾಕ್ತಿರೋದನ್ನ ಅಜಯ್ ಗಮನಿಸಿ ಪಿಲ್ಲೈ ಹತ್ರ ಹೋಗ್ತಾನೆ. ಅವನನ್ನು ನೋಡಿದ ಪಿಲ್ಲೈ ಅವನಿಗೆ ಹೇಳ್ತಾರೆ, ನನ್ನಿಂದಾಗಿ ನನ್ನ ಚಚ್ಚುಗೆ ಏನಾದ್ರೂ ಆಗಿದ್ಯಾ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಗಣ್ಣಿನಲ್ಲಿ ಇವಾಗ 2 ಬುಲೆಟ್ ಕಾಣಿಸ್ತಾ ಇಲ್ಲ, ಅದರಲ್ಲಿ ಒಂದು ಬುಲೆಟ್ ಏನಾಯ್ತು ಅಂತ ಸುಮದತ್ತ ನನ್ನ ಹತ್ರ ಹೇಳ್ದ, ಆದ್ರೆ 2ನೇ ಬುಲೆಟ್ ನಿಮ್ಮಿಂದ ಯಾರಿಂದಾಗಿ ಈ ತರ ಆಯ್ತು ಅಂತ ನನಗೆ ಗೊತ್ತಿಲ್ಲ, ನಾನು ಅದನ್ನ ಕೇಳೋದು ಕೂಡ ಇಲ್ಲ, ಅದು ಗೊತ್ತಿರದೆ ಆದ್ರೂ ಕೂಡ ಅದನ್ನ ಅವರು ಮರ್ಡರ್ ಅಂತಾನೆ ಹೇಳ್ಬಹುದು. ನನಗೆ ನಿನ್ನನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಯಾರಿಗೆ ಗೊತ್ತಿಲ್ಲದ ನಿಜ ಇಲ್ಲೇ ಸುಟ್ಟು ಹೋಗ್ಲಿ, ನನಗೆ ಮಾತ್ರ ಗೊತ್ತಿರುವಂತಹ ಕೆಲವು ಸತ್ಯಗಳು ನನ್ನ ಈ ಜ್ಞಾಪಕ ಶಕ್ತಿ ಕಮ್ಮಿಯಿಂದಾಗಿ ಅದಲ್ಲಿಯೇ ಅಲಿಸಿ ಹೋಗ್ಲಿ, ನನಗೆ ಈ ಪ್ರಾಬ್ಲಮ್ ಇರುವುದರಿಂದ ನಾನು ಸ್ವಲ್ಪ ಫ್ರೀಡಮ್ ಆಗಿ ಇದ್ದೀನಿ, ನನಗೆ ಬೇಕಾಗಿರುವಂತಹ ವಿಷಯಗಳನ್ನು ಮಾತ್ರ ನಾನು ನೆನೆಸ್ಕೊಂಡೇ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಅಜಯನ್ಗೆ ಎಮೋಷನ್ ಆಗಿ ಇವರನ್ನ ತಬ್ಬಿಕೊಳ್ತಾನೆ. ಚಾಚುನ ಡೆತ್ ಆಗಿರೋದು ಒಂದು ಆಕ್ಸಿಡೆಂಟ್ ಅಲ್ಲಿ ಆಗಿರುತ್ತೆ.
ಇರುತ್ತೆ. ಅವನನ್ನು ಇವಾಗ ಎಲ್ಲಿ ಮಣ್ಣು ಮಾಡಿದ್ದಾರೆ ಅಂತ ಇವರಿಗೆ ಮಾತ್ರ ಗೊತ್ತಿದೆ. ಆ ನೆನಪುಗಳನ್ನೇ ಇವಾಗ ಇಲ್ಲಿ ಅಳಿಸಿರೋದು. ತನ್ನ ಮಗನಿಗೋಸ್ಕರ ಇವರು ಮಾಡಿದ ತ್ಯಾಗಗಳನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ ನಲ್ಲಿ ಅಜಯ್, ಅಪರ್ಣಾ ಹಾಗೂ ಪ್ರಸ್ತುತ್ ರೈಲ್ವೆ ಸ್ಟೇಷನ್ ನಲ್ಲಿ ತೋರಿಸ್ತಾರೆ. ಇವರಿಗೆ ಚಾಚುನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿ ಇವರು ನಾಗ್ಪುರಿಗೆ ಹೊರಟಿರ್ತಾರೆ. ಆದ್ರೆ ಚಾಚು ಜೀವಂತವಾಗಿ ಇಲ್ಲ ಅಂತ ಅಪರ್ಣಾಗೆ ಹಾಗೂ ಅಜಯ್ಗೆ ಮಾತ್ರ ಗೊತ್ತಿರೋದು. ಅಪರ್ಣಾ ಈ ಒಂದು ಫ್ಯಾಮಿಲಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಅಪ್ಪು ಪಿಲ್ಲೈ ತನ್ನ ಇನ್ವೆಸ್ಟಿಗೇಷನ್ ಅನ್ನು ಮತ್ತೆ ಸುಮಾತನನ್ನು ಎಂಕ್ವೈರಿ ಮಾಡ್ಲಿಕ್ಕೆ ಬಂದಿರೋ ಹಾಗೆ ನಮಗೆ ತೋರಿಸಿ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.